ನನ್ನ ವರ್ಕ್ ಲೈಫು ಅಥವಾ ನನ್ನ ಕೆರಿಯರ್ನ ನನ್ನ ಪರ್ಸ್ನಲ್ ಲೈಫ್ ಜೊತೆ ನಾನು ಯಾವತ್ತೂ ಮಿಕ್ಸ್ ಮಾಡಿಲ್ಲ. ಐವ್ ನೆವರ್ ಬಿಲೀವ್ಡ್ ಇನ್ ದಿಸ್ ಓವರ್ ನೈಟ್ ಸಕ್ಸಸ್ ಅಥವಾ ಓವರ್ ನೈಟ್ ಸ್ಟಾರ್ಡಮ್. ಮ್ಯಾರೇಜ್ ಆ್ಯಂಡ್ ರಿಲೇಷನ್ಶಿಪ್ಸ್ ಇವೆಲ್ಲ ಒಂಥರ it is good only if your partner is supportive, but somewhere he always insisted, no, ಆ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿತ್ತು, ಅದಾಗಬೇಕು ಅಂತ ಅಪ್ಪು ಸರ್ he kept telling her every single time ಅಂತೆ. ಆ್ಯಂಡ್ ಅಪ್ಪು ಸರ್ ಎಷ್ಟೊಂದು ಕಡೆ ಹೇಳ್ಬೇಕಾದ್ರೂ ನನ್ನ ವಿಷಯ ಬಂದಾಗ ಇಟ್ಸ್ ಲೈಕ್ ನಮ್ಮ ಹೀರೋಯಿನ್ನು ನಮ್ಮ ಪ್ರೊಡಕ್ಷನಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿರೋ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ಒನ್ ಅಂಡ್ ಓನ್ಲಿ ನಮ್ಮ ಆಶಿಕಾ ರಂಗನಾಥ್ ಅವರು. Hello. ಹೇ ಆಶಿಕಾ, ವಾಟ್ಸ್ ಅಪ್, ಹೌ ಆರ್ ಯು? ಸೂಪರ್. ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಸೊ ವಾಟ್ಸ್ ಆಶಿಕಾ at 27? What is me? ಅಂದರೆ ಇವತ್ತು I know it's a big question. Yeah, too many things actually. ಹೇಳ್ಬೇಕಾದ್ರೆ when I started off, no clue about what I wanted to do, what I wanted to be, nothing at all. Probably just like a regular, every teenager dream to just do some work for few years. ಆದಮೇಲೆ ಒಂದು ಒಳ್ಳೆ ಹುಡುಗನ ನೋಡಿಕೊಂಡು ಮದುವೆ ಆಗಿ ಸೆಟ್ಲ್ ಆಗಿ ಅಷ್ಟೇ, ಪ್ರಾಬ್ಲಿ ಎಂಡ್ ಟು ಎವ್ರಿಥಿಂಗ್ ಅಂತ ಅಂದ್ಕೊಂಡಿದ್ದೆ. ಬಟ್ now if I even think of that kind of a thought, ನನಗನ್ಸುತ್ತೆ really is that me? Why did I run behind those things ಅನ್ಸಂತಲ್ಲ? Yeah, probably ಈ ಥರದ್ದು ವಾಟ್ ಎವರ್ ಐ ಆಮ್ ಥಿಂಕಿಂಗ್ ರೈಟ್ ನಾವು ವಾಟ್ ಐ ವಾಂಟ್ ಟು ಡೂ ಅನ್ನೋದನ್ನ ಇನ್ನೂ ಸ್ವಲ್ಪ ಮುಂಚೆ ರಿಯಲೈಸ್ ಆಗಿದ್ರೆ ಅಥವಾ ಇನ್ನೂ ಸ್ವಲ್ಪ ಬೇಗ ಅಂದ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಬಟ್ ಪ್ರಾಬ್ಲಿ ಏಜ್ ಬೈ ಏಜ್ ಯು ಲರ್ನ್ ಆ್ಯಂಡ್ ಪ್ರಾಬ್ಲಿ ಬೈ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಹಾಗೆ. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ರೈಟ್ ನಾವು. ಲೈಕ್ ಬೇರೆ ಇಂಡಸ್ಟ್ರಿಯಲ್ಲಿ ವೆರಿ ರೀಸೆಂಟ್ಲಿ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ವರ್ಕ್. ಸೊ ಐ ಥಿಂಕ್ ಅದು ದಟ್ ಈಸ್ ಸಮಥಿಂಗ್ ಲೈಕ್ ಅ ವೆರಿ ಬಿಗ್ ಎಕ್ಸ್ಪೋಜರ್. ಸೊ ಐ ಆಮ್ ಜಸ್ಟ್ ಲೈಕ್ ವೆರಿ ಕ್ಯೂರಿಯಸ್ ಟು ವಾಟ್ ಇಸ್ ದೇರ್ ನೆಕ್ಸ್ಟ್, ಏನು ರೋಲ್ ಇರುತ್ತೆ, ಏನು ಮಾಡಬೇಕು, ಏನು ಹೇಗೆ ಅನ್ನೋದು. ಸೊ ರೈಟ್ ನಾವು ಜಸ್ಟ್ ಬ್ಯುಸಿ ವಿತ್ ವರ್ಕ್ ಅಷ್ಟೇ. ಸೊ ಒಂದು ಕರ್ನಾಟಕದ ಹಕ್ಕಿ ನಾವು ಸ್ಲೋಲಿ ಸ್ಪ್ರೆಡಿಂಗ್ ಹರ್ ವಿಂಗ್ಸ್ ಟು ತಮಿಳ್, ತೆಲುಗು ಆ್ಯಂಡ್ ಐ ಥಿಂಕ್ ಈ ಒಂದು ಬೆಳವಣಿಗೆ ಇತ್ತೀಚೆಗೆ 2022 ಇಂದ ಹೆಚ್ಚು ಇನ್ನೂ ಲಾರ್ಜ್ ಸ್ಕೇಲಲ್ಲಿ ನೋಡೋಕ್ಕೆ ಶುರು ಆಗಿದೆ. ಆಲ್ಸೋ ಥ್ಯಾಂಕ್ಸ್ ಟು ಪ್ಯಾನ್ ಇಂಡಿಯಾ ಮೂವೀಸ್ ಅನ್ಸುತ್ತೆ. ಎಸ್, ಐ ಥಿಂಕ್ ದಟ್ ವಾಸ್ ಒನ್ ಪಾಯಿಂಟ್ ವೇರ್ ಎವ್ರಿಬಡಿ ಥಾಟ್ ಓಕೆ, ನನಗೆ ಫಸ್ಟ್ ಬಿಗಿನಿಂಗಲ್ಲಿ ಇಲ್ಲಪ್ಪ ಐ ಆಮ್ ಕಂಫರ್ಟಬಲ್ ವಿತ್ ದ ಲ್ಯಾಂಗ್ವೇಜ್, ನನಗೆ ಗೊತ್ತಿರೋದೇ ಒಂದು ಪ್ರಾಪರ್ ಲ್ಯಾಂಗ್ವೇಜ್ ಕನ್ನಡ ಅಷ್ಟೇ, ಅದು ಬಿಟ್ಟರೆ ಇನ್ಯಾವ ಲ್ಯಾಂಗ್ವೇಜು ನೆಟ್ಟಿಗೆ ಬರಲ್ಲ. ಸೊ ಅದೊಂದು ಇದ್ದಿದ್ದರಿಂದ ನನಗೆ ಕನ್ನಡದಲ್ಲೇ ಇರಬೇಕು, ಒಂದು ಕಂಫರ್ಟ್ ಝೋನ್ ಆಗಿಬಿಟ್ಟಿತ್ತು. ಬಟ್ ಕೋವಿಡಲ್ಲಿ ಇಸ್ ವೆನ್ ಎವ್ರಿಥಿಂಗ್ ಸ್ಟಾರ್ಟೆಡ್ ಚೇಂಜಿಂಗ್. ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂತು, OTT ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹೊಸ ರೀತಿಯಾದ ಸಿನಿಮಾಗಳು ಬರೋಕ್ಕೆ ಶುರುವಾಯಿತು ಆ್ಯಂಡ್ ದ ಹೋಲ್ ಲುಕಿಂಗ್ ಔಟ್ ಫಾರ್ ಅ ಮೂವಿ ಚೇಂಜ್ಡ್ ಅಂತ ಹೇಳ್ಬೋದು. ಸೊ ದ್ಯಾಟ್ ಈಸ್ ವೆನ್ ಐ ಥಾಟ್ ಓಕೆ, ಆ್ಯಂಡ್ ಆಪರ್ಚುನಿಟಿ ಕೂಡ ಒಂದಷ್ಟು ಜಾಸ್ತಿನೇ ಬರೋಕ್ಕೆ ಶುರುವಾಯಿತು ಆ ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ಐ ಥಾಟ್ ವೈ ನಾಟ್ ಎಕ್ಸ್ಪ್ಲೋರ್, ಆ್ಯಂಡ್ ಎಸ್ಪೆಷಲಿ ಇದಕ್ಕೆಲ್ಲ ಕಾರಣ ಅಮ್ಮ. ಬಿಕಾಸ್ ನಾನು ಯಾವಾಗ್ಲೂ ಬೇಡ ಅನಿಸುತ್ತೆ, ಹೆಂಗಿರುತ್ತೋ ಏನು ಅಂತ ಎವರ್ ಸಿನ್ಸ್ ದ ಬಿಗಿನಿಂಗ್ ಮೂವಿ ಚೂಸ್ ಮಾಡೋಕ್ಕೂ ಅಷ್ಟೇ ಅಪ್ಪ ಅಮ್ಮಂದೇ ಜಾಸ್ತಿ ಪುಷ್ ಇದ್ದಿದ್ದು. ಎಲ್ಲರ ಮನೇಲೂ ಸಿನಿಮಾ ಅಂದರೆ ಬೇಡ ಹಾಗೆ ಹೇಗೆ ಅಂತಾರೆ, ಬಟ್ ನಮ್ಮ ಮನೇಲಿ ಫಸ್ಟು ಹೋಗಿ ಮಾಡಬೇಕು ಅಂತ, ಲೈಕ್ ಅಕ್ಕನಿಗೆ ಆಗಲಿ ನನಗೆ ಆಗಲಿ ಇಬ್ರಿಗೂ ಹಾಗೇನೆ. ಸೊ ಇಟ್ ವಾಸ್ ಆಲ್ವೇಸ್ ಲೈಕ್ ದಟ್ ಆ್ಯಂಡ್ ವಿ ಹವ್ ಬಿನ್ ಲಕ್ಕಿ ವಿತ್ ದಟ್ ನಮ್ಮ ಪೇರೆಂಟ್ಸ್ ಮೂಲಕ. ಸೊ ಯಾವಾಗಲೂ ಅವ್ರು ನಂಗೆ ಪುಷ್ ಮಾಡೋರು ಮಾಡಬೇಕು ಅಂತ. ಆ್ಯಂಡ್ ವಿತ್ ಅದರ್ ಲ್ಯಾಂಗ್ವೇಜ್ ಆಲ್ಸೋ ಫಸ್ಟ್ ತಮಿಳ್ ಮೂವಿ ಆಪರ್ಚುನಿಟಿ ಬಂದಿತ್ತು. ಲ್ಯಾಂಗ್ವೇಜ್ ಗೊತ್ತಿಲ್ಲ ಹೇಗೆ, ಎಲ್ಲರೂ ಮಾಡಲ್ವಾ ಅದ್ರೊಳಗೆ ಏನಿದೆ ಮಾಡು ಅಂತ ಅಮ್ಮ ನನಗೆ ಸಪೋರ್ಟ್ ಮಾಡಿತ್ತು. ನಂತರ ತೆಲುಗು ಬಂತು. ಓಕೆ, ತಮಿಳೇ ಮಾಡಿದ್ದೀನಿ, ತೆಲುಗು ಒಂದು ಸ್ವಲ್ಪ ಮ್ಯಾನೇಜಬಲ್ ಇದೆ, ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಅಲ್ಲಿ ಹೋದಾಗಲೇ ಗೊತ್ತಾಯಿತು ಇಟ್ಸ್ ನಾಟ್ ಅ ಈಸಿ ವರ್ಲ್ಡ್. ಬಿಕಾಸ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಒಂದು ಆ ಹಿಡ್ತಾ ಇರೋದಿಲ್ಲ, ನಮ್ಮ ಒಂದು ಕಂಟ್ರೋಲಲ್ಲಿರಲ್ಲ, ವಾಟ್ ದೇ ಆರ್ ಟಾಕಿಂಗ್ ಅಂತ ಅರ್ಥ ಆಗಲ್ಲ. ಆ್ಯಂಡ್ ದ ವೇ ದೇ ಟ್ರೀಟ್ ಔಟ್ಸೈಡರ್ಸ್ ಇಸ್ ವೆರಿ ಡಿಫ್ರೆಂಟ್. ತುಂಬಾ ಡಿಫ್ರೆಂಟ್ ಅನಿಸುತ್ತೆ. ಅಂದರೆ ಇವ್ರಿಗೆ ಅರ್ಥ ಆಗಲ್ಲ ಅನ್ನೋ ರೀತಿ ಅವರೇನೋ ಮಾತಾಡ್ಕೊಳ್ತಾ ಇರ್ತಾರೆ. ಸೊ sometimes you feel left out. And when you go to ಬೇರೆ ಇಂಡಸ್ಟ್ರಿ, ಒಂದೊಂದು ಒಂದು ಸ್ಟ್ಯಾಂಡರ್ಡ್ ಒಂದಿದ್ರೆ, ಎರಡನೇದು ಪ್ರಾಸೆಸ್ಸು, ಅಲ್ಲಿರೋ ವಾತಾವರಣ, ಅಲ್ಲಿ ಜನಗಳನ್ನ ಹ್ಯಾಂಡಲ್ ಮಾಡೋ ರೀತಿ, ಇದು ಹೋಲ್ ಸಿಸ್ಟಮ್, ಅದ್ರ ಬಗ್ಗೆ ವಿ ಆರ್ ಕ್ಯೂರಿಯಸ್ ಟು ನೋ. ಲೈಕ್ ಐ ಸೆಡ್, ಫಸ್ಟ್ ಲ್ಯಾಂಗ್ವೇಜ್ ಅನ್ನೋದು ಒಂದು ಬರುತ್ತೆ. ಹೇಗೆ ಮಾತಾಡಬೇಕು, ಒಂದೊಂದು ವಿಷಯಗಳನ್ನ, ಈಗ ಒಂದು ಕೋಪ ಬರುತ್ತೆ ಅಥವಾ ಯಾವುದೋ ಒಂದು ಸಿಚುವೇಶನ್ ಇರುತ್ತೆ, ಅದನ್ನು ಕನ್ನಡದಲ್ಲಿ ಮಾಡಿದಾಗ ಅದು ಇಲ್ಲಿಂದ ಬರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಡೂ ಇಟ್ ಜಸ್ಟ್ ಲೈಕ್ ದ್ಯಾಟ್. ಬಟ್ ಬೇರೆ ಲ್ಯಾಂಗ್ವೇಜ್ ಅಂತ ಬಂದಾಗ ಪ್ರಾಬ್ಲಿ ಸಮ್ಟೈಮ್ಸ್ ಆ ಕಾನ್ವರ್ಸೇಷನ್ ಮಾಡೋ ರೀತಿನೇ ಸಮ್ಟೈಮ್ಸ್ ಇಟ್ ಮೈಟ್ ಕಮ್ ಅಕ್ರಾಸ್ ರೂಡ್ ಆರ್
ಯು ಮೈಟ್ ಬಿ ಅಂಡರ್ಸ್ಟುಡ್ ಇನ್ ಅ ರಾಂಗ್ ವೇ, ರಾಂಗ್ ಸೆನ್ಸ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಮಾತಾಡೋ ರೀತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ತೆಲುಗು ಅಲ್ಲಿ ಎಲ್ಲ ಕನ್ನಡದ ಹೀರೋಯಿನ್ಸ್ಗಳಿಗೆ ಒಳ್ಳೆ ರೆಸ್ಪೆಕ್ಟ್ ಇದೆ, ಒಳ್ಳೊಳ್ಳೆ ಸಿನಿಮಾಗಳ ಆಪರ್ಚುನಿಟೀಸ್ ಇದೆ. ಸೊ ಇನ್ ದಟ್ ವೇ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ, ತುಂಬ ಚೆನ್ನಾಗಿ ಜನಗಳು ಕೂಡ ಇವ್ರು ತೆಲುಗು ಅವರಲ್ಲ ಕನ್ನಡದವ್ರು ಅನ್ನೋ ಭೇದ ಭಾವ ಇಲ್ಲ ಅಲ್ಲಿ. ಸೊ ಅದು ತುಂಬಾನೇ ಖುಷಿ ಅನ್ಸುತ್ತೆ. ಆ್ಯಂಡ್ ದರ್ ಆಲ್ ವೆರಿ ಕೀನ್ ಆನ್ ದ ಕನ್ನಡ ಆಕ್ಟ್ರೆಸಸ್. ಸೊ ವೆರಿ ಹ್ಯಾಪಿ ಅಬೌಟ್ ದಟ್. ವಾಟ್ ಯು ಡೂ ಟು ಸಿ ಕ್ಲಾರಿಟಿ ಒಳಗೆ? ಐ ಥಿಂಕ್ ಇದುವರೆಗೂ ಒಂಥರ ಓಕೆ ಐ ಆಮ್ ಸೂಪರ್ ಕಾನ್ಫಿಡೆಂಟ್, ಐ ಆಮ್ ಕ್ಲಿಯರ್ ಅನ್ನೋ ಒಂದು ಮೈಂಡ್ಸೆಟ್ ಇನ್ನೂ ಬಂದಿಲ್ಲ ನನಗೆ. ಎವ್ರಿ ನೌ ಆ್ಯಂಡ್ ದೆನ್ ನಂಗೆ there's some important scene or there's something that I really requires my lot of mental stability ಎಲ್ಲ I will be like shaking. ಆಗುತ್ತೋ ಇಲ್ವೋ, ನನಗೆ ಮಾಡೋಕ್ಕಾಗುತ್ತೋ ಇಲ್ವೋ. even if I've done so many films and there's been lot of successful characters and people have liked it, ಸ್ಟಿಲ್ ನನಗೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಭಯ ಎವ್ರಿ ಟೈಮ್ ಐ ಗೋ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ನನಗೆ ಆಗುತ್ತೆ. ಇವತ್ತಿಗೂ ಆಗುತ್ತೆ ನನಗೆ. ಆ್ಯಂಡ್ ಪ್ರಾಬ್ಲಿ ಆ ಭಯನೇ ನನಗೆ ಇಟ್ ಕೀಪ್ಸ್ ಮೀ ಗೋಯಿಂಗ್. ಆ್ಯಂಡ್ ನನಗೆ ತುಂಬ ಪ್ರಿಪೇರ್ ಆಗ್ತೀನಿ ನಾನು. ಇವಾಗ ಮುಂಚೆ ಎಲ್ಲ ವೆನ್ ಐ ಸ್ಟಾರ್ಟೆಡ್ ಆಫ್ ನನಗೆ ಈ ಡೈಲಾಗ್ಸ್ ಹೇಳೋದು, ಸ್ಕಿಟ್ ಮಾಡೋದು, ಡ್ರಾಮಾ ಇವೆಲ್ಲ ನಂಗೆ ಸ್ಕೂಲಲ್ಲಿ ಐಡಿಯಾನೇ ಇಲ್ಲ. ಒಂದು ಸಾಂಗ್ ಬರ್ತಿದೆ, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು ಗೊತ್ತು, ಅದಕ್ಕೆ ಎಕ್ಸ್ಪ್ರೆಷನ್ ಮಾಡೋದು ಗೊತ್ತು. ಬಟ್ ಡೈಲಾಗ್ ಹೇಳೋದು, ಮಾತಾಡೋದು, ಪಬ್ಲಿಕ್ ಸ್ಪೀಕಿಂಗ್ ಅದರೊಳಗೆ ಒಂದು ಚೂರೂ ಆಸಕ್ತಿನೂ ಇರಲಿಲ್ಲ. ಆ್ಯಂಡ್ ಮೋರ್ ಓವರ್ ಭಯ ಜಾಸ್ತಿ, ಸ್ಟೇಜ್ ಫಿಯರ್ ಜಾಸ್ತಿ ಇತ್ತು. ಸೊ ದಟ್ ವಾಸ್ ಸಮಥಿಂಗ್ ವೆರಿ ಚಾಲೆಂಜಿಂಗ್ ನನಗೆ ಫಸ್ಟಿಂದನೂ ಅಷ್ಟೇ. ಎಷ್ಟು ಜನದ ಮುಂದೆ ಡೈಲಾಗ್ ಹೇಳಬೇಕು, ಎಷ್ಟು ಜನದ ಮುಂದೆ ಹೀಗೆ ಒಂದು ಪರ್ಟಿಕ್ಯುಲರ್ ಸೀನರಿ ಎನಾಕ್ಟ್ ಮಾಡಬೇಕು ಅನ್ನೋದೇ ನನಗೊಂಥರ ಫುಲ್ ಸ್ಕೇರಿ ವಿಷಯ ಅನ್ಸೋದು. ಬಟ್ ಇವೆಂಚುಲಿ ಐ ಜಸ್ಟ್ ಗಾಟ್ ಥ್ರೂ ದ್ಯಾಟ್. ಆ್ಯಂಡ್ ಅದನ್ನು ಪ್ರಾಕ್ಟೀಸ್ ಮಾಡಿ 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 ಒಂದ್ಸಲಿ ಬಂದಿಲ್ಲ ಅಂದರೆ ಒಂದು 10-12 ಸಲ ಅಥವಾ ಒಂದು 100 ಸಲ ಮಾಡಿ ಐ ಯೂಸ್ ಟು ಜಸ್ಟ್ ಮಾಸ್ಟರ್ ದ್ಯಾಟ್. ಆ್ಯಂಡ್ ನನಗೆ ಅಲ್ಲಿ ಹೋದಾಗ ಕಾನ್ಫಿಡೆನ್ಸ್ ಲೋ ಆಗಬಾರ್ದು ಒಂದೇ ಸಲ. ಸೊ ಐ ಯೂಸ್ ಟು ಮೇಕ್ ಶ್ಯೂರ್ ಇಲ್ಲ ನಾನು ಮಾಡ್ತೀನಿ ಅನ್ನೋದು, ನನಗೆ ಭಯ ಇದೆ ಅನ್ನೋದು ನನಗೆ ಗೊತ್ತಿರಬೇಕು, ಬಟ್ ಎಲ್ಲರಿಗೂ ಗೊತ್ತಾಗೋ ರೀತಿ ಮಾಡಬಾರ್ದು ಅಂತ ಐ ಯೂಸ್ ಟು ಜಸ್ಟ್ ಗೋ ವೆಲ್ ಪ್ರಿಪೇರ್ಡ್ in everything. So that happened with the journey. It didn't eventually like ಒಂದೇ ಸಲ ಆಗಲಿಲ್ಲ. ಸೊ ಹೋಗ್ತಾನೆ ಅದು ಆಗಿದಂಥದ್ದು. ಸೊ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ತುಂಬಾ ಅದು ಯೋಚನೆ ಮಾಡಿದ್ರೆ ಟುಡೇ ಐ ಕ್ಯಾನ್ ಟೆಲ್ ಲೈಕ್ ಒಂದು 3-4 ಪೇಜ್ ಡೈಲಾಗ್ ಹೇಳಿ. ಆ್ಯಂಡ್ ದೇರ್ ವಾಸ್ ಅ ಸಿಚುವೇಶನ್ ವೇರ್ ರೆಮೋ ಸಿನಿಮಾದಲ್ಲಿ ದಟ್ ವಾಸ್ ದ ಫಸ್ಟ್ ಟೈಮ್ ಎವರ್ ನನಗೆ 3-4 ಪೇಜ್ ಡೈಲಾಗ್ ಇತ್ತು ಸ್ಟೇಜ್ ಮೇಲೆ. ಆ್ಯಂಡ್ ಜೂನಿಯರ್ ಆರ್ಟಿಸ್ಟ್ ಎಲ್ಲರೂ ಕೂತಿದ್ರು. ಆ್ಯಂಡ್ ಆ ಪಾಯಿಂಟ್ ಆಫ್ ಟೈಮ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದ ಲೈನ್ಸ್ ಆ್ಯಂಡ್ ಮೈ ಎನ್ಯಾಕ್ಟ್ಮೆಂಟ್ ಎವ್ರಿಥಿಂಗ್. ಬಟ್ ಅಲ್ಲಿ ಜನಗಳ ಮುಂದೆ ಹೇಗೆ ಮಾಡ್ತೀನಿ ನಾನು. ಬಟ್ ಪ್ರಾಬ್ಲಿ ಆ್ಯಕ್ಷನ್ ಹೇಳಿದ ತಕ್ಷಣ ಐ ಜಸ್ಟ್ ಟೋಟ್ಲಿ ಫರ್ಗಾಟ್ ಎವ್ರಿಥಿಂಗ್. ಆ್ಯಂಡ್ ದಟ್ ವಾಸ್ ದ ಫಸ್ಟ್ ಶಾಟ್. ಯೂಶಲಿ ಫಸ್ಟ್ ಶಾಟ್ಗಳೆಲ್ಲ, ಫಸ್ಟ್ ಟೇಕ್ಗಳೆಲ್ಲ ದೇ ಡೋಂಟ್ ಟೇಕ್ ದ್ಯಾಟ್. ಬಟ್ ದೆನ್ ಲಕಿಲಿ ಆ ಟೇಕ್ ಓಕೆ ಆಯಿತು. ಆ್ಯಂಡ್ ಎವ್ರಿಬಡಿ ಸ್ಟಾರ್ಟೆಡ್ ಕ್ಲಾಪಿಂಗ್. ಆ ಒಂದು ಎಂಡಲ್ಲೂ ಕೂಡ ಯಾರೂ ಹೇಳಿರಲಿಲ್ಲ ದಟ್ ಯು ಹ್ಯಾವ್ ಟು ಕ್ಲಾಪ್ ಅಂತ ಅಂದ್ಬಿಟ್ಟು. ಯೂಶಲಿ ಒಂದು ಸ್ಟೇಜ್ ಅಟ್ಮಾಸ್ಫಿಯರಲ್ಲಿ ಲಾಸ್ಟ್ ಕ್ಲಾಪ್ ಮಾಡಬೇಕಂತ ಜೂನಿಯರ್ಸ್ಗೆ ಹೇಳಿಲ್ಲ. ಬಟ್ ದೇ ಆಲ್ ಸ್ಟಾರ್ಟೆಡ್ ಡೂಯಿಂಗ್ ನ್ಯಾಚುರಲಿ. ಆ್ಯಂಡ್ ದಟ್ ಮೇಡ್ ಮೀ ಫೀಲ್ ಲೈಕ್ ಓಹ್ ಐ ಕ್ಯಾನ್ ಡೂ ದಿಸ್ ಅಂತ ಅಂದ್ಬಿಟ್ಟು. ಸೊ ಆ ಒನ್ ಲೈನರ್ಸ್ ಕೂಡ ಹೆದರ್ಕೋತಿದ್ದವಳು ಒಂದು 4 ಪೇಜ್ ಡೈಲಾಗ್ ಮೊನೋಲಾಗ್ನ ಹೇಳ್ಬೋದು ಅಂದರೆ ಐ ಫೆಲ್ಟ್ ರಿಯಲಿ ಲೈಕ್ ಕಮ್ ಅ ಲಾಂಗ್ ವೇ ಅಂತ. ಆ್ಯಂಡ್ ಇವಾಗ ತಮಿಳಲ್ಲಿ ನನಗೆ ತುಂಬ ಲಾಂಗ್ ಡೈಲಾಗ್ಸ್ ಇದೆ ವಿಚ್ ಐ ಆಮ್ ಡೂಯಿಂಗ್ ವಿತ್ ಸಿದ್ಧಾರ್ಥ್ ಸರ್. ಆ ಸಿನಿಮಾದಲ್ಲಿ ಅವ್ರಿಗಿನ್ನ ನನಗೆ ಜಾಸ್ತಿ ಡೈಲಾಗ್ಸ್ ಇರೋವಂಥದ್ದು. ಸೊ ಎಕ್ಸ್ಪ್ರೆಷನ್ ಅದೆಲ್ಲ ನನಗೆ ಯಾವತ್ತೂ ಕಷ್ಟ ಅನಿಸಿಲ್ಲ. ಬಟ್ ವಿತ್ ಡೈಲಾಗ್ಸ್ ಐ ಆಲ್ವೇಸ್ ಸಫರ್ಡ್. ಆ್ಯಂಡ್ ಇಲ್ಲಿ ತಮಿಳಲ್ಲಿ ಕೂಡ ಚೆನ್ನಾಗಿ ಬೈ ಹಾಟ್ ಮಾಡಿಕೊಂಡು ಐ ಆಮ್ ನಾಟ್ ಗಿವಿಂಗ್ ಅಪ್ ದಿಸ್ ಆಪರ್ಚುನಿಟಿ ದಟ್ ಐ ಹ್ಯಾವ್ ಗಾಟ್ ಅಂತ ಲೈಕ್ ಐವ್ ಮಾಸ್ಟರ್ಡ್ ದಟ್ ಆ್ಯಂಡ್ ಐ ಆಮ್ ಡೂಯಿಂಗ್. ಸೊ ಐ ಆಮ್ ವೆರಿ ಹ್ಯಾಪಿ. ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಐ ಆಮ್ ಡೂಯಿಂಗ್ ಇಟ್ ಟುಡೇ ಅಂದರೆ ರಿಯಲಿ ದ ಮೈಂಡ್ ಸೆಟ್ ಅಂತ ಹೇಳ್ಬೋದು. ಆಶಿಕಾ ನಾಟ್ ದಿ ಆ್ಯಕ್ಟರ್ ಬಟ್ ಆಶಿಕಾ ದ ಹ್ಯೂಮನ್ ಬೀಯಿಂಗ್. ನೀವು ಪ್ರಾಸೆಸ್ ಡ್ರಿವನ್ನ, ಪ್ರಿನ್ಸಿಪಲ್ ಡ್ರಿವನ್ನ, ಫಿಯರ್ ಡ್ರಿವನ್ನ, ಅಥವಾ ಇಟ್ಸ್ ಲೈಕ್ ಡೆಸ್ಟಿನೇಷನ್ ಡ್ರಿವನ್ನ, ಏನು ಆಶಿಕಾ? ಪ್ರಾಬಬ್ಲಿ ಇದು ಪ್ರಾಸೆಸ್ ಡ್ರಿವನ್ ಅನಿಸುತ್ತೆ. ಲೈಕ್ ಐ ಡೋಂಟ್ ನೋ, ಐ ಜಸ್ಟ್ ಗೋ ವಿತ್ ದ ಫ್ಲೋ. ಹೇಗೆ ಏನು ಸಿಚುವೇಶನ್ ಇರುತ್ತೋ ಐ ಜಸ್ಟ್ ಗೋ ವಿತ್ ದ ಫ್ಲೋ. ಆಬ್ವಿಯಸ್ಲಿ ದ ಡ್ರೀಮ್ಸ್ ಆರ್ ದ ಗೋಲ್ಸ್ ಆರ್ ಬಿಗರ್. ಆಲ್ವೇಸ್ ಡ್ರೀಮ್ ಬಿಗರ್ ಅಂತಾರೆ, ಅಟ್ಲೀಸ್ಟ್ ಯು ಗೆಟ್ ಟು ಸಮ್ ಎಕ್ಸ್ಟೆಂಟ್ ಅಂತ. ಸೊ ಐ ಡೆಫಿನೆಟ್ಲಿ ಡೂ ದ್ಯಾಟ್. ಬಟ್ ಐ ಆಲ್ವೇಸ್ ಗೋ ವಿತ್ ದ ಫ್ಲೋ. ಇಫ್ ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್ ಔಟ್ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅಟ್ ದ್ಯಾಟ್ ಮೂಮೆಂಟ್ ಅನಿಸುತ್ತೆ. ಬಟ್ ದೆನ್ ವಿತ್ ರೀಡಿಂಗ್ ಆಲ್ ದೀಸ್ ಬುಕ್ಸ್ ಆಗಿರಲಿ, ಒಂದಷ್ಟು ವಿಷಯಗಳನ್ನ ನೋಡಿ ತಿಳ್ಕೊಂಡು ಕೇಳಿದಾಗ ಅನಿಸುತ್ತೆ ವಿ ಆರ್ ಸೋ ಪ್ರಿವಿಲೇಜ್ಡ್ ಇನ್ ಲೈಫ್ ದಟ್ ದೇರ್ ಆರ್ ಲೈಕ್ ಎಷ್ಟೋ ಜನಕ್ಕೆ ಆಪರ್ಚುನಿಟಿನೇ ಇಲ್ಲ. ಬಟ್
ವೆನ್ ಐ ಹ್ಯಾವ್ ಇಟ್ ಐ ಥಿಂಕ್ ಈಗೇನಿದೆಯೋ ಅದನ್ನು ಎಂಜಾಯ್ ಮಾಡಬೇಕು. ಟು ಲಿವ್ ವಿತ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಮೇಕ್ ಯೂಸ್ ಆಫ್ ದಟ್ ಒನ್ ಆ ಪರ್ಟಿಕ್ಯುಲರ್ ಟೈಮ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಈಗೇನಿದೆಯೋ ಅದನ್ನು ಎಂಜಾಯ್ ಮಾಡಬೇಕು. ಯು ಜಸ್ಟ್ ಕಾಂಟ್ ಬಿ ಲೈಕ್ ಅದಿಲ್ಲ ಇದಿಲ್ಲ, ಅದು ಸಿಗ್ತಾ ಇಲ್ಲ ಇದು ಸಿಗ್ತಾ ಇಲ್ಲ ಅಂತ. at some point or the other I did feel that and everything, but Which phase was this? Probably 2 years ago or something. So Even after you saw success of Chutu Chutu, yeah ಅಷ್ಟೆಲ್ಲ ಆದ್ಮೇಲೂ you were still feeling that ಇನ್ನೂ ಏನೋ ಸಾಕಾಗ್ತಾ ಇಲ್ಲ ಅಂತನಾ? yeah, I mean there was andre as an actors we start thinking that ಇನ್ನೂ ಏನಾರು ಬೇಕು ಇನ್ನೂ ಬೇಕು ಅಂತ. and when you get such kind of a success and you're thinking ಏನಾದ್ರು ಬೇಕು ಅನ್ಬೇಕಾರೆ ಅವಾಗ ಅದು ಸಿಗ್ತಿಲ್ಲ ಅಂದರೆ ಯು ಗೆಟ್ ಫ್ರಸ್ಟ್ರೇಟೆಡ್ ಆ್ಯಂಡ್ ಯು ಸ್ಟಾರ್ಟ್ ಥಿಂಕಿಂಗ್ ಏನು ಮಾಡೋದು, ವಾಟ್ ನೆಕ್ಸ್ಟ್ ಅನ್ನೋ ಫೀಲಿಂಗ್ ಇದ್ದೇ ಇರುತ್ತೆ. ಐ ಆಮ್ ಶ್ಯೂರ್ ಎಲ್ಲರಿಗೂ ಇರುತ್ತೆ. ಸೊ but at that point of time I did lose my control and I was not really ready for ಎಲ್ಲ ಸಿನಿಮಾಗಳು. and I did hear that ಎಲ್ಲ ಸಿನಿಮಾಗಳು ಒಪ್ಕೊಳ್ಳಲ್ಲ, ತುಂಬ ಚೂಸಿ ಹಾಗೆ ಹೀಗೆ ಅಂತ. but I don't know, I waited and later is when I got very good roles and ನನಗೇನೆ ಇಷ್ಟೊಂದು ವೆರೈಟಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಪ್ರಾಬ್ಲಿ ಐ ವಾಸ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ಲೈಕ್ ಯು ಸೆಡ್. ನಾವು ಮ್ಯಾನಿಫೆಸ್ಟ್ ಮಾಡಿದಾಗ ತುಂಬಾ ವರ್ಕ್ ಆಗುತ್ತೆ. ಸೊ ಐ ವಾಸ್ ಆಲ್ವೇಸ್ ಮ್ಯಾನಿಫೆಸ್ಟಿಂಗ್ ಫಾರ್ ಡಿಫ್ರೆಂಟ್ ಕೈಂಡ್ ಆಫ್ ರೋಲ್ಸ್ ಟು ಪ್ರೂವ್ ಮೈಸೆಲ್ಫ್ ಆರ್ ಟು ಚಾಲೆಂಜ್ ಮೈಸೆಲ್ಫ್. ನಾನು ಡಿಫ್ರೆಂಟ್ ರೀತಿಯಾದ ಸಿನಿಮಾಗಳು ಮಾಡಬೇಕು ಅಂತ. ಸೊ ಎವ್ರಿ ಸಿನಿಮಾ ವಾಸ್ ಡಿಫ್ರೆಂಟ್ ಫ್ರಮ್ ವಾಟ್ ಐ ಹ್ಯಾಡ್ ಡನ್ ಬಿಫೋರ್. ಸೊ ದಟ್ ಮೇಡ್ ಮೀ ಓಕೆ, ದೇರ್ಸ್ ಲೈಕ್ ಎಷ್ಟೋ ಜನಕ್ಕೆ ಆ ರೀತಿಯಾದ ಅವಕಾಶಗಳು ಸಿಗಲ್ಲ, ಒಂದೇ ರೀತಿಯಾದ. ಈಗ ಎಸ್ಪೆಷಲಿ ರ್ಯಾಂಬೋ 2 ಚುಟು ಚುಟು ಸಾಂಗ್ ಆದಮೇಲೆ ಇದುವರೆಗೂ ನಾನು ಆ ರೀತಿಯಾದ ಔಟ್ ಆ್ಯಂಡ್ ಔಟ್ ಕಾಮಿಡಿ ಜಾನರು ಮಾಡೇ ಇಲ್ಲ. ಅಥವಾ ಆ ಥರ ಫುಲ್ ಔಟ್ ಆ್ಯಂಡ್ ಔಟ್ ಡಾನ್ಸ್ ಕೂಡ ಬರೀ ಡಾನ್ಸ್ಗೆ ಅಂತಲೂ ಯಾವ ಸಿನಿಮಾಗೂ ಹಾಕ್ಕೊಂಡಿಲ್ಲ ನನಗೆ. ಸೊ ಐ ಬಿನ್ ಗಿವನ್ ಚಾಯ್ಸಸ್ ಆ ರೀತಿ. ಆ್ಯಂಡ್ ಐ ಸೈನ್ಡ್ ಅಪ್ ರೆಮೋ, ಅದು ಬೇರೆ ಒಂದು ಸಿಂಗರ್ ಪಾತ್ರದಲ್ಲಿ ಔಟ್ ಆ್ಯಂಡ್ ಔಟ್ ಪರ್ಫಾರ್ಮೆನ್ಸ್ ಇತ್ತು. ಆಮೇಲೆ ಮದಗಜಾಲಿ ಹಳ್ಳಿ ಹುಡುಗಿ ಪಾತ್ರ ಒಂದು ರಾ ಕಲ್ಟ್ ಹುಡುಗಿ ಪಾತ್ರ ಆಗಿತ್ತು. ಸೊ ಎವ್ರಿ ಫಿಲಮ್ ಹ್ಯಾಡ್ ಡಿಫ್ರೆಂಟ್ ಪೋರ್ಟ್ರೇಯಲ್ಸ್. ಆ್ಯಂಡ್ ಐ ಥಿಂಕ್ ಅದೇ ಎಲ್ಲ ಆ್ಯಕ್ಟರ್ಸು ಎಕ್ಸ್ಪೆಕ್ಟ್ ಮಾಡೋದು. ಬಿಕಾಸ್ ಈಗ ಒಂದು ಸಿನಿಮಾ ಮಾಡಿ ಅದು ಹಿಟ್ ಆಯ್ತು ಅಂದರೆ ಅದೇ ರೀತಿಯ ಕ್ಯಾರೆಕ್ಟರ್ಸ್ಗೆ ಯೂಶ್ವಲಿ ಟೈಪ್ ಕಾಸ್ಟ್ ಆಗ್ತೀವಿ. ಸೊ ನನ್ನ ವಿಷಯದಲ್ಲಿ ಅದಾಗಿಲ್ಲ. ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್. ನಾನು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೋತಿದ್ದೀನಿ, ಬೇರೆ ಲುಕ್ಸಲ್ಲಿ ಕಾಣಿಸ್ಕೋತಿದ್ದೀನಿ, ಡಿಫ್ರೆಂಟ್ ವೇಸ್ ಆಫ್ ಪರ್ಫಾರ್ಮೆನ್ಸಸ್ ಇದೆ. ಸೊ ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಹೇಳ್ಬೋದು ಆ ವಿಷಯದಲ್ಲಿ. 7-8 years in the industry? ಯಾ. ಓಕೆ, ಸೊ ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ವಾಟ್ ಅಡ್ವೈಸ್ ವುಡ್ 27-year-old Ashika give to 20-year-old Ashika? Probably I would have been more wiser ಅನ್ಸುತ್ತೆ ನನ್ನ ಚಾಯ್ಸ್ ಆಫ್ ಫಿಲ್ಮ್ಸಲ್ಲಿ. ಬಿಗಿನಿಂಗಲ್ಲಿ ಐ ಜಸ್ಟ್ ಲೈಕ್ ರ್ಯಾಂಡಮ್ಲಿ ಒಂದೊಂದಷ್ಟು ಒಪ್ಕೊಂಡ್ಬಿಟ್ನಾ ಅಂತ ಆ ಪಾಯಿಂಟ್ ಆಫ್ ಟೈಮ್. ಬಿಕಾಸ್ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಟು ಮೆನಿ ಆ್ಯಕ್ಟರ್ಸ್ ಕೀಪ್ ಕಮಿಂಗ್ ಆ್ಯಂಡ್ ಕಾಣಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಕೂತಿತ್ತು. ಆ್ಯಂಡ್ ಬಟ್ ಐ ಫೀಲ್ ಲೈಕ್ ನಾಟ್ ನೆಸೆಸರಿ. ಲೈಕ್ ಐ ಹ್ಯಾಡ್ ಅ ಲಾಡ್ ಆಫ್ ಟೈಮ್, ಲೈಕ್ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಈಗೇನು ನೋಡ್ತಿದ್ದೀನಿ ಅದನ್ನು ಪ್ರಾಬ್ಲಿ ಇನ್ನೊಂದು 2-3 ವರ್ಷದ ಹಿಂದೆನೇ ನೋಡ್ತಿದ್ನೇನೋ ಅನ್ನೋದು. ಬಟ್ ಎವ್ರಿಥಿಂಗ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಐ ಡು ನಾಟ್ ವಾಂಟ್ ಟು ಇವನ್ ಕಂಪ್ಲೇನ್ ಅಬೌಟ್ ಇಟ್. ಬಟ್ ಪ್ರಾಬ್ಲಿ ಅದೊಂದು ಅಡ್ವೈಸ್ ಅಂದರೆ ನಾನು ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಿ ಒಂದೊಂದು ಸ್ವಲ್ಪ ಟೈಮ್ ತೊಗೊಂಡು ಒಂದು ಫುಲ್ ಫ್ಲೆಡ್ಜ್ ರೋಲ್ಸ್ನ ಮಾಡೋಕ್ಕೆ ಪ್ರಾಬ್ಲಿ ಐ ಶುಡ್ ಹ್ಯಾವ್ ಟೇಕನ್ ಮೋರ್ ಟೈಮ್ ಅಂತ ಅನಿಸುತ್ತೆ. ಬಟ್ ಐ ಡು ನಾಟ್ ವಾಂಟ್ ಟು ಕಂಪ್ಲೇನ್ ಬಿಕಾಸ್ ಮುಗುಳ್ನಾಗೆಯಲ್ಲಿ ಒಂದು ಸಣ್ಣ ಪಾತ್ರ ಇದ್ರೂ ಆ ಸಾಂಗ್ ಮೂಲಕ ನನ್ನ ಪೋರ್ಷನ್ನ ತುಂಬ ಜನ ಈಗಲೂ ಅಪ್ರಿಷಿಯೇಟ್ ಮಾಡ್ತಾರೆ. ಆ್ಯಂಡ್ ಐ ಗಾಟ್ ಟು ವರ್ಕ್ ವಿತ್ ಯೋಗರಾಜ್ ಸರ್ ಆ ಸಿನಿಮಾದಲ್ಲಿ ಆ್ಯಂಡ್ ಗಣೇಶ್ ಸರ್ ಜೊತೆ. ಸೊ ಐ ಡು ನಾಟ್ ಐ ವಾಂಟ್ ಸೇ ಐ ರಿಗ್ರೆಟ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ರಾಜು ಕನ್ನಡ ಮೀಡಿಯಮ್ ಆಗಿರಲಿ, ಮಾಸ್ ಲೀಡರ್ ನಾನು ಶಿವಣ್ಣ ಜೊತೆ ವರ್ಕ್ ಮಾಡಿದ್ದು. ಸೊ ಒಂದು ಅಸೋಸಿಯೇಷನ್ ಆಯಿತು, ಒಂದಷ್ಟು ಜನ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ದೋ ಮೈ ರೋಲ್ಸ್ ಆರ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್ ಇನ್ ದ ಹೋಲ್ ಫಿಲಮ್. ಸೊ ನನಗನ್ಸುತ್ತೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ನೋಡಿದ್ರೆ ನಾನು ಅದನ್ನು ಒಪ್ಕೋತಿರ್ಲಿಲ್ವೇನೋ ಇಫ್ ಇಟ್ ವಾಸ್ ಆಫರ್ಡ್ ಟು ಮೀ ನೌ. ಬಟ್ ಆಫ್ಕೋರ್ಸ್ ಒಂದೊಂದ್ಸಲಿ ಒಂದು ಡೈರೆಕ್ಟರ್ ಅಥವಾ ಒಂದು ಆ್ಯಕ್ಟರ್ ಜೊತೆ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ವುಡ್ ಲೈಕ್ ಟು ಬ್ಯಾಲೆನ್ಸ್ ಇಟ್ ಔಟ್ ಲೈಕ್ ದಟ್. ಈಗ ಬರೀ ನನ್ನ ಪರ್ಫಾರ್ಮೆನ್ಸ್ ಇರೋವಂಥದ್ದು ಅಥವಾ ನನ್ನ ರೋಲ್ಸ್ ಚೆನ್ನಾಗಿರೋವಂಥದ್ದೇ ಮಾಡಬೇಕು ಅನ್ನೋದಿಲ್ಲ. ಸೊ ಇಟ್ಸ್ ಆಲ್ಸೋ ಸಮ್ಟೈಮ್ಸ್ ಯು ಗೆಟ್ ಟು ವರ್ಕ್ ವಿತ್ ಸಮ್ ರಿಯಲಿ ಗುಡ್ ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್, ಪ್ರೊಡಕ್ಷನ್ ಹೌಸಸ್. ಸೊ ಅದು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಿನ್ನ ಖುಷಿಗೋಸ್ಕರ, ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಒಂದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಡ್ರಿವನ್ ಅಥವಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾಗಳನ್ನೂ ಮಾಡೋವಂಥದ್ದು ಇರುತ್ತೆ. ಸೊ ಐ ವುಡ್ ಲೈಕ್ ಟು ಸೇ ದಟ್ ಬ್ಯಾಲೆನ್ಸ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಫಾರ್ ಆ್ಯಕ್ಟರ್ಸ್ ಅಂತ. ಸೊ ಯಾ, ಟುಡೇ ದಿಸ್ ಈಸ್
ಆಶಿಕಾ ವಿತ್ ಕ್ಲಾರಿಟಿ ಮಾತಾಡ್ತಾ ಇರೋದು. ಬಟ್ ಐ ಆಮ್ ಶೋರ್ ಅನ್ಸರ್ಟನಿಟಿ ಅನ್ನೋದು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅನ್ನೋದಕ್ಕೂ ಒಂದು ಪವರ್ ಇದೆ. ಸೊ ಆ ಅನ್ಸರ್ಟನಿಟಿ ಮುಂದೆ ಏನಾಗುತ್ತೆ ಕಾಣ್ತಾ ಇಲ್ಲ, ಬಟ್ ಆ ಅನ್ಸರ್ಟನಿಟಿ ನಿಮ್ಗೇನೋ ಒಂದು ಪಾಠ ಹೇಳ್ಕೊಟ್ಟಿರುತ್ತೆ. ಅದನ್ನು ನೀವು ಇವತ್ತು ಮೆಲ್ಕು ಹಾಕೋದಾದರೆ ಅದನ್ನ ಇವತ್ತವರೆಗೂ ಕಾಪಾಡ್ಕೊಂಡಿದ್ದೀರಾ. ಬಿಕಾಸ್ ಏನಾಗುತ್ತೆ, ಕೆಲವು ಸತಿ ಸ್ಟೆಬಿಲಿಟಿ, ಚಾಯ್ಸು, ಫ್ರೀಡಮ್ ಅಲ್ಲಿ ಬಂದಾಗ ಅಟ್ ಟೈಮ್ಸ್ ವಿ ಟ್ರೈ ಟು ಬಿ ಸೇಫ್ ಅಥವಾ ಇಲ್ಲ ಐ ಥಿಂಕ್ ನಿಮಗೆ ನೀವೇ ಒಂದಷ್ಟು ಬೇಲಿಗಳು ಹಾಕೋತೀರಾ. ಕುಡ್ ಬಿ ಆ್ಯಕ್ಟರ್ಸ್ಗಳ ಚಾಯ್ಸ್ ಇರ್ಬೋದು, ನಾನು ನೆಕ್ಸ್ಟ್ ಇವ್ರ ಥರ ಲೆವೆಲಲ್ಲಿ ಮಾಡಬೇಕು ಅಥವಾ ಈ ಥರ ಸ್ಕ್ರಿಪ್ಟನ್ನ ಹುಡುಕಬೇಕು. ಸಮ್ವೇರ್ ಪ್ರಾಬ್ಲಿ ಯು ಮೈಟ್ ಲೂಸ್ ಸಮ್ ಇನ್ನಸೆನ್ಸ್ ದೇರ್, ಅಥವಾ ದಟ್ ಇನ್ಸೆಕ್ಯೂರಿಟಿ ಅನ್ಸೆಕ್ಯೂರ್ ಇದ್ದಾಗ ವೇಟ್ ಅನ್ನ ಇನ್ನ ಇನ್ಸೆಕ್ಯೂರಿಟಿ ಅನ್ಸರ್ಟನಿಟಿ. ರಶ್ಮಿ, ಸೊ ದೀಸ್ ಟು ನಿಮಗೆ ಹೇಳ್ಕೊಟ್ಟಿರೋ ಯಾವ ಪಾಠನ ಇವತ್ತವರೆಗೂ ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ? ಸಿ ಸಮಥಿಂಗ್ ದಟ್ ಐ ಹ್ಯಾವ್ ಆಲ್ವೇಸ್ ಬಿಲೀವ್ಡ್ ಇಸ್ ನನ್ನ ವರ್ಕ್ ಲೈಫು ಅಥವಾ ನನ್ನ ಕೆರಿಯರ್ನ ನನ್ನ ಪರ್ಸ್ನಲ್ ಲೈಫ್ ಜೊತೆ ನಾನು ಯಾವತ್ತೂ ಮಿಕ್ಸ್ ಮಾಡಿಲ್ಲ. ಸೊ ಇಫ್ ಯು ಎವರ್ ಗೋ ಯಾರು ಇಂಡಸ್ಟ್ರಿಯಲ್ಲಿ ಅಂದರೆ ಆಶಿಕಾ ಅವ್ರು ಎಷ್ಟು ಎಷ್ಟು ಜನ ಎಷ್ಟು ಪಾರ್ಟಿಗಳಿಗೆ ಅಟೆಂಡ್ ಆಗಿದ್ದಾರೆ ಅಥವಾ ಯಾವುದೇ ಒಂದು ರೀತಿಯಾದ ಸಿನಿಮಾ ಗ್ಯಾದರಿಂಗ್ಸು ಇನ್ನೊಂದು ಮತ್ತೊಂದು ಅಟೆಂಡ್ ಆಗಿದ್ದಾರೆ ಅಂದರೆ ತುಂಬ ಕೆಲವು ಅಂತ ಹೇಳ್ಬೋದು. ಎಲ್ಲೂ ನೋಡಿಲ್ಲ ನಿಮ್ಮನ್ನು. ನಾನು ಉಪ್ಪಿ ಸರ್ ಮನೆ ಪಾರ್ಟಿ ಮತ್ತೆ ಐ ಥಿಂಕ್ ಪ್ರಿಟಿ ಮಚ್ ಒಂದಷ್ಟು ಕೆಲವು PR ಇದ್ರಂತಲ್ಲ. ಸೊ ವಾಟ್ ಯು ಟ್ರೈಂಗ್ ಟು ಸೇ ಇಸ್ ಅಂದರೆ ವರ್ಕ್ ಆಗಲ್ಲ ಅಂತ ಅಲ್ಲ, ವರ್ಕ್ ಆಗಲ್ಲ ಅಂತ ಅಲ್ಲ. ಸಮ್ಟೈಮ್ಸ್ ಕನೆಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಲೈಕ್ ನನಗೆ ದಟ್ ಈಸ್ ಆಲ್ಸೋ ಸಮಥಿಂಗ್ ದಟ್ ಐ ಲರ್ನ್ ದಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯು connect and build and make a relationship with people in the industry anta. But ನನಗನ್ಸುತ್ತೆ those things might work with few and might not work with few. So it's all luck by chance ನನ್ನ ಪ್ರಕಾರ. I always have had ನನಗೆ ತುಂಬ ಪರ್ಸ್ನಲ್ ಸರ್ಕಲ್ ಜಾಸ್ತಿ. ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಸ್ಕೂಲ್ ಫ್ರೆಂಡ್ಸ್ ಆಗಲಿ, ಕಾಲೇಜ್ ಫ್ರೆಂಡ್ಸ್, ನನ್ನ ಡಾನ್ಸ್ ಫ್ರೆಂಡ್ಸ್ ತುಂಬಾ ಸರ್ಕಲ್ ಇದೆ ನನಗೆ. ಅದರಲ್ಲಿ ಕಸಿನ್ಸು, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲವೂ ಸೇರಿಕೊಳ್ಳುತ್ತೆ. ಸೊ ನನಗೆ ಆ ಫ್ರೀ ಟೈಮ್ ಸಿಕ್ಕಾಗ ಐ ವುಡ್ ವಾಂಟ್ ಟು ಸ್ಪೆಂಡ್ ಟೈಮ್ ದೇರ್. ಆ್ಯಂಡ್ ನನ್ನ ಎಲ್ಲ ಎನರ್ಜಿ ಎಲ್ಲವೂ ಐ ಫೀಲ್ ವೆರಿ ಕಂಫರ್ಟೇಬಲ್ ಅರೌಂಡ್ ದೆಮ್. ಆ್ಯಂಡ್ ಬೇರೆ ಕಡೆ ಹೋಗಿ ಹೊಸದಾಗಿ ಫ್ರೆಂಡ್ಶಿಪ್ ಮಾಡಿಕೊಂಡು ಹೊಸದಾಗೇನೋ ಐ ಥಿಂಕ್ ಇಟ್ಸ್ ಟೂ ಮಚ್ ಎಫರ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಹ್ಯಾಡ್ ಗುಡ್ ರಿಲೇಷನ್ಶಿಪ್ ವಿತ್ ಎವ್ರಿಬಡಿ ಐ ಹ್ಯಾವ್ ವರ್ಕ್ಡ್ ವಿತ್. ರಿಲೇಷನ್ಶಿಪ್ ಚೆನ್ನಾಗಿದೆ. ನಾನು ಎಲ್ಲ ಡೈರೆಕ್ಟರ್ಸು, ನನ್ನ ಫಸ್ಟ್ ಫಿಲಮಿಂದ ಮಾಡಿರೋ ಡೈರೆಕ್ಟರ್ಸು, ಹೀರೋಸು, ಪ್ರೊಡ್ಯೂಸರ್ ಎಲ್ಲರ ಜೊತೆನೂ ಒಂದು ಒಳ್ಳೆ ರಿಲೇಷನ್ಶಿಪ್ ಇದೆ. ಬಟ್ ಇಟ್ಸ್ ನಾಟ್ ಜಸ್ಟ್ ದಟ್ ವಿ ಹ್ಯಾಂಗ್ ಔಟ್ ಎವ್ರಿ ನೌ ಆ್ಯಂಡ್ ದೆನ್ ಆರ್ ಸಮಥಿಂಗ್ ಲೈಕ್ ದಟ್. ಯು ಆರ್ ಸೇಯಿಂಗ್ ಅಂದರೆ ಆ ಜಾಗ ನನ್ನ ಫ್ರೆಂಡ್ಶಿಪ್ಗೋಸ್ಕರ ನೋಡಿಲ್ಲ ಅಥವಾ ಅದನ್ನು ಫೋರ್ಸ್ಫುಲಿನೂ ತೊಗೋಬೇಕಂತ ಏನಿಲ್ಲ. ಇರೋ ಸರ್ಕಲ್ಗಳನ್ನು ಅದು ಫ್ರೆಂಡ್ಸಿಗೆ ಅಂತ ಪರ್ಸ್ನಲ್ ಆಗಿ ಇಟ್ಕೊಂಡು ಪ್ರೊಫೆಷ್ನಲ್ ಆಗಿ ವೆರಿ black and white divide is clear. Yeah, that has always been there. And probably even if there's some kind of a disturbance at work or something, I always run to my personal circle. ಆವಾಗ ಅವ್ರದ್ದು ಯಾವುದೇ ರೀತಿ ಬಯಸ್ಡ್ ಒಪಿನಿಯನ್ ಇರಲ್ಲ ಅಥವಾ ಅವ್ರಿಗೇನೋ ಎಕ್ಸ್ಪೀರಿಯನ್ಸ್ ಅನ್ನೋ ಥರ ಇರಲ್ಲ. ಅವ್ರಿಗೆ ಆ ಪಾಯಿಂಟಲ್ಲಿ ಆ್ಯಸ್ ಏನು ಅನಿಸುತ್ತೋ ಅದನ್ನು ನನಗೆ ಒಂದು ಫ್ರೆಂಡಾಗಿ ಹೇಳ್ತಾರೆ. ಒಂದು ಆ್ಯಕ್ಟ್ರೆಸ್ ಅನ್ನೋ ಥರ ಹೇಳಲ್ಲ. ಸೊ ದಟ್ ಈಸ್ ಸಮಥಿಂಗ್ ಐ ಆಲ್ವೇಸ್ ಎಂಜಾಯ್. ಆ್ಯಂಡ್ ನಾನು ಹೊರಗೆ ಹೋದಾಗ್ಲೂ ಅಷ್ಟೇ ನನ್ನ ಸರ್ಕಲ್ ಜೊತೆ ಹೋಗ್ತೀನಿ. ಒಂದಷ್ಟು ಜನ ಇರ್ತಾರೆ. ಇಟ್ಸ್ ಆಲ್ವೇಸ್ ಲೈಕ್ ಐ ಆಲ್ವೇಸ್ ಕೆಪ್ಟ್ ಇಟ್ ವೆರಿ ಪ್ರೈವೇಟ್. ಐ ಡು ನಾಟ್ ವಾಂಟ್ ಟು ಅಂದರೆ ಜನಗಳ ಜೊತೆ ಹೋಗೋದು ಬೆರೆಯೋದು ಇಸ್ ಸಮಥಿಂಗ್ ದಟ್ ಐ ಆಮ್ ನಾಟ್ ಸೋ ಕಂಫರ್ಟೇಬಲ್. ಬಟ್ ಟು ಅನ್ ಎಕ್ಸ್ಟೆಂಟ್ ಇಫ್ ಐ ಆಮ್ ಗೆಟ್ ಗುಡ್ ವೈಬ್ಸ್, ಒಂದು ಒಳ್ಳೆ ರೀತಿ ಇದು ಮಾಡಿದ್ರೆ ನನಗೆ ಯಾವಾಗಲೂ ನಮ್ಮ ಡೈರೆಕ್ಟರ್ ಸಿಂಪಲ್ ಸನಿ ಅವ್ರು ರೇಗಿಸ್ತಿರ್ತಾರೆ. ಒಂಥರ ಆಶಿಕಾ ಮಾಡೋ ಒಂಥರ ಸ್ಕೂಲಿಗೆ ಬಂದಂಗೆ ಬ್ಯಾಗ್ ಹಾಕೊಂಡು ಬರ್ತಾರೆ. 6 ಗಂಟೆಗೆ ಅಂದರೆ ಯೂಶ್ವಲಿ 4 ಗಂಟೆಗೆ ಬೆಲ್ ಹೊಡೆದಿದ ತಕ್ಷಣ ಮನೆಗೆ ಹೋಗ್ತಾರಲ್ಲ, 6 ಗಂಟೆ ಪ್ಯಾಕಪ್ ಅಂದಿದ ತಕ್ಷಣ ಓಕೆ ಸರ್ ಬಾಯ್ 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 ಅಂದ್ಬಿಟ್ಟು ಓಡ್ತಾ ಇರ್ತಾರೆ. ಸೊ ಶೀಸ್ ಜಸ್ಟ್ ಲೈಕ್ ಕನೆಕ್ಟ್ ಡಿಸ್ಕನೆಕ್ಟ್ ಆ ಥರ ಅಂತ. ಸೊ ಅವ್ರು ಹೇಳ್ದಾಗಲೇ ಹೌದಲ್ವಾ ನಾನು ಇರೋದು ಹಿಂಗೆ ಅನಿಸುತ್ತೆ ಅಂತ ನನಗೆ ಹಂಗೆ ಅನಿಸಿದೆ. ಸೊ ಐ ಥಿಂಕ್ ಹಂಗೆ ಇಟ್ಕೊಂಡು ಬಂದಿರೋದನ್ನ ನನಗೆ ಅಷ್ಟು ವರ್ಕ್ ಲೈಫಲ್ಲಿ ಏನೇ ಮೇಲೆ ಕೆಳಗಡೆ ಆದ್ರೂ ನನಗೆ ಅಷ್ಟು ಎಫೆಕ್ಟ್ ಆಗಿಲ್ಲ. ಬಿಕಾಸ್ ದೇ ಸಮ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್ ವಿದಿನ್ ದ ಸರ್ಕಲ್ ದಟ್ ಐ ಲಿವ್ ಇನ್. ಸೊ ಅಲ್ಲಿ ನಾನು ಸ್ಟೇಬಲ್ ಆಗಿದ್ದೀನಿ. ನೋ ಜಾಬ್ ಇಸ್ ಪರ್ಫೆಕ್ಟ್. ಅಂದರೆ ನಾವೆಲ್ಲ ಹ್ಯೂಮನ್ಸ್ ಅಂದಮೇಲೆ ಕೆಲವು ಎಲ್ಲ ಇದರಲ್ಲೂ ಒಂದಷ್ಟು ಕಾನ್ಫ್ಲಿಕ್ಟ್ಸ್ ಅದೆಲ್ಲ ಇದ್ದೇ ಇರುತ್ತೆ. ಆಶಿಕಾ, ನೀವು ನೋಡ್ದಂಗೆ ನೀವು ನಿಮ್ಮ ಈ ಒಂದು ಹೀರೋಯಿನ್ ಆ ಜರ್ನಿನಲ್ಲಿ ಕಾನ್ಫ್ಲಿಕ್ಟ್ಸನ್ನು ಹ್ಯಾಂಡಲ್ ಮಾಡಿರೋ ರೀತಿ ಹೇಗಿದೆ? ಆ್ಯಂಡ್ ವಾಟ್ ಆರ್ ದೀಸ್ ಕಾನ್ಫ್ಲಿಕ್ಟ್ಸ್ ದ್ಯಾಟ್ ಯು ಹ್ಯಾವ್ ಫೇಸ್ಡ್ ವಿಚ್ ಯು ಆರ್ ವೆರಿ ಓಪನ್ ಅಬೌಟ್? ಕಾನ್ಫ್ಲಿಕ್ಟ್ಸ್ ಅಂದರೆ ಗೊಂದಲಗಳು ಮತ್ತು ಕೆಲವು ಒಳಗಿರೋ ಫ್ರಿಕ್ಷನ್ ವರ್ಕ್ ಆಗಿರ್ಬೋದು, ಅಥವಾ ಇವತ್ತಿನ
ಒಂದು ಪ್ಯಾರಡೈಮ್ ಕಾಲಘಟ್ಟದಲ್ಲಿ ವಾಟ್ ಆರ್ ದ ಫ್ರಿಕ್ಷನ್ಸ್ ದಟ್ ಹೀರೋಯಿನ್ಸ್ ಫೇಸ್? ಐ ಥಿಂಕ್ ದಟ್ ಈಸ್ ಆಲ್ವೇಸ್ ಬಿನ್ ದೇರ್, ನಾಟ್ ಬರೀ ಇಂಡಸ್ಟ್ರಿಯಲ್ಲಿ ಅಂತ ಅಲ್ಲ, ಎಲ್ಲ ಕಡೆನೂ ಅದು ಇದ್ದೇ ಇದೆ. ಹೆಣ್ಮಕ್ಳಿಗೆ ಯಾವಾಗ್ಲೂ ಒಂದು ಆ ಇಂಬ್ಯಾಲೆನ್ಸ್ ಅನ್ನೋದು ಕಾಣಿಸುತ್ತೆ. ಆ್ಯಂಡ್ ಎಸ್ಪೆಷಲಿ ಟಾಕಿಂಗ್ ಅಬೌಟ್ ಫಿಲ್ಮ್ಸ್, ಯೂಶ್ವಲಿ ದೇಸೆ ಹೀರೋಯಿನ್ದು ಜಾಸ್ತಿ ಇದೆ ಸ್ಪೇಸ್ ಅಂತ ಬಂದರೆ, ಅಥವಾ ಜಾಸ್ತಿ ಹೀರೋಯಿನ್ ಇಸ್ ಲೀಡಿಂಗ್ ದ ಫಿಲಮ್ ಅಂದರೆ ಹೀರೋಯಿನ್ ಓರಿಯೆಂಟೆಡ್ ಅಥವಾ ಹೀರೋಯಿನ್ ಸೆಂಟ್ರಿಕ್ ಸಿನಿಮಾ ಅಂತ ದೇ ಜಸ್ಟ್ ಕ್ಯಾಟಗರೈಸ್ ಇಟ್. ಐ ಡೋಂಟ್ ನೋ ವೈ ದೇ ಡೋಂಟ್ ಡೂ ಇಟ್ ವಿತ್ ಹೀರೋಸ್. ಅದೇ ಕಮರ್ಷಿಯಲ್ ಸಿನಿಮಾಗಳಲ್ಲಿ ದೊಡ್ಡ ಹೀರೋಗಳು ಮಾಡಿದಾಗ ಹೀರೋ ಓರಿಯೆಂಟೆಡ್ ಹೀರೋ ಸೆಂಟ್ರಿಕ್ ಸಿನಿಮಾಗಳು ಅಂತ ಕನ್ಸಿಡರ್ ಮಾಡಲ್ಲ. ದಟ್ ದೇ ಕನ್ಸಿಡರ್ ಆಸ್ ಒನ್ ಮೇನ್ ಫೀಚರ್ ಫಿಲಮ್ ಓನ್ಲಿ. ಇಲ್ಲಿ ಜಾನರ್ ಬಗ್ಗೆ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಇಫ್ ಇಟ್ಸ್ ಡ್ರಾಮಾ ಆರ್ ಸ್ಪೋರ್ಟ್ಸು ಇನ್ನೊಂದು ಮತ್ತೊಂದು ಹಂಗೆ ಹೇಳಲ್ಲ. ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಬರ್ತಿದೆ ಇವ್ರದ್ದು ಅವ್ರದ್ದು ಅನ್ನೋ ಥರ ಮಾತಾಡ್ತಾರೆ. ದ್ಯಾಟ್ ಈಸ್ ಸಮಥಿಂಗ್ ಐ ಡೋಂಟ್ ವಾಂಟ್ ಟು ಇವನ್ ಲಿಸನ್ ಟು ಆರ್ ಇವನ್ ಬಿಲೀವ್ ವಿತ್. ಆ್ಯಂಡ್ ಆ ವಿಷಯದಲ್ಲಿ ಹೇಳೋದಾದರೆ O2 ಅಲ್ಲಿ ಪ್ರಾಬ್ಲಿ ಶ್ರದ್ಧಾ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ದು ಡಾಕ್ಟರ್ ಕ್ಯಾರೆಕ್ಟರ್ದು ಥ್ರೂ ಔಟ್ ಸಿನಿಮಾ ಇದೆ. ಬಟ್ ದೇ ಡು ನಾಟ್ ವಾಂಟ್, ಐ ಮೀನ್ ದೇ ನಾಟ್ ಪೋರ್ಟ್ರೇಯಿಂಗ್ ಇಟ್ ಆಸ್ ದಿಸ್ ಇಸ್ ಅ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ ಅನ್ನೋ ರೀತಿಯಲ್ಲಿ. ಸೊ ಅದೇ ಒಂದು ಶ್ರದ್ಧಾ ಕ್ಯಾರೆಕ್ಟರೇ ಒಂದು ಹೀರೋ ಮಾಡ್ಬೋದಿತ್ತು, ಇಬ್ಬರು ಹೀರೋಯಿನ್ಗಳನ್ನ ಹಾಕ್ಬೋದಿತ್ತು. It could have always been that way. But they never did that. Andre, especially 2 directors are debuting with that film, Raghav and Prashant anta. These are the new gen filmmakers, and when I even spoke to them, and there were few times when they were ಈ ಥರ ಸ್ಕ್ರಿಪ್ಟ್ ಇದೆ ಅಂದಾಗ ಯಾಕೆ ಹೀರೋನ ಹಾಕೊಂಡು ಇಬ್ರು ಹೀರೋಯಿನ್ ಹಾಕೊಂಡು ಮಾಡಬಾರ್ದು ಅನ್ನೋ ರೀತಿ ಕೇಳಿದ್ದು ಉಂಟಂತೆ. ಬಟ್ ದೇ ಸ್ಟಕ್ ಟು ವಾಟ್ ದೇ ವಾಂಟೆಡ್. So that is how we have written, that is how we want it, and we are the new gen filmmakers. We want things to change. ಮಾಡಿದ ರೀತಿನೇ ಮಾಡಿಕೊಂಡು ಸೇಮ್ ಓಲ್ಡ್ ಪ್ಯಾಟರ್ನ್ ಆಫ್ ಮೂವಿ ಮೇಕಿಂಗಿಗಿನ ಒಂದು ಹೊಸ ರೀತಿಯಾಗಿ ತೋರಿಸ್ಬೇಕು ಅನ್ನೋದು. ಆ್ಯಂಡ್ ಐ ರಿಯಲಿ ರೆಸ್ಪೆಕ್ಟ್ ಆ್ಯಂಡ್ ಹ್ಯಾವ್ ಅ ಲಾಟ್ ಆಫ್ ಲವ್ ಫಾರ್ ದ ಫಿಲ್ಮ್ O2 ಆ ವಿಷಯದಲ್ಲಿ. ಆ್ಯಂಡ್ ಲೈಕ್ ಯು ಸೆಡ್, ತುಂಬಾ ಎಲ್ಲ ಕಮರ್ಷಿಯಲ್ ಸಿನಿಮಾಗಳು, ಇಫ್ ಯು ಟೇಕ್ ಫಾರ್ ಎಕ್ಸಾಂಪಲ್ ಯಾವುದೇ ರೀತಿಯಾದ ಪ್ಯಾನ್ ಇಂಡಿಯನ್ ಫಿಲ್ಮ್ಗಳಂತ ಬಂದರೆ, ಹಿಟ್ ಸಿನಿಮಾಗಳಂತ ಬಂದರೆ, ದೇರ್ ಇಸ್ ನಥಿಂಗ್ ಮೋರ್ ಫಾರ್ ಅ ಹೀರೋಯಿನ್ ಟು ಡೂ. ಆ ಸಿನಿಮಾಗಳಲ್ಲಿ ಫಿಲ್ಮ್ಸ್ ಹಿಟ್ ಆಗಿದೆ ಅಷ್ಟೇ, ಬಟ್ ಹೀರೋಯಿನ್ಗಳದ್ದು ತುಂಬ ಕಮ್ಮಿ ಸ್ಪೇಸ್ ಇರೋವಂಥದ್ದು. ಸೊ ಐ ವಾಂಟ್ ಟು ಸಿ ಅ ಫಿಲ್ಮ್ ವೇರ್ ಒಂದು ಹೀರೋಯಿನ್ದು ತುಂಬಾ ಪ್ರಾಮುಖ್ಯತೆ ಇರೋವಂಥ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ವರ್ಕ್ ಆಗಬೇಕು. ಆವಾಗ ಎಲ್ಲರೂ ಶುರು ಮಾಡ್ತಾರೆ, ಮಾಡೋಣ ಹೀರೋಯಿನ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಮಾಡೋಣ, ಒಂದು ಲವ್ ಸ್ಟೋರಿ ಮಾಡೋಣ. ಅಂದರೆ ಹೀರೋಯಿನ್ಸ್ ಇಂಪಾರ್ಟೆನ್ಸ್ ಇರಬೇಕು ಅಂದರೆ ಬರೀ ಒಂದು ಲವ್ ಸ್ಟೋರಿ ಆಗಿಬಿಡ್ತಾರೆ ಅಷ್ಟೇ. ದೇರ್ ಇಸ್ ನಥಿಂಗ್ ಮೋರ್ ಟು ಇಟ್. ಸೊ ಐ ವಾಂಟ್ ಟು ಲುಕ್ ಇನ್ ಟು ದಟ್ ಸೈಡ್ ವೇರ್ ದೇ ಕ್ಯಾನ್ ಡೂ ಮೋರ್ ಅಬೌಟ್ ಇಟ್. ಆ್ಯಂಡ್ ಅಂದರೆ ಬಾಲಿವುಡಲ್ಲೆಲ್ಲ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಚೇಂಜ್ ಆ್ಯಂಡ್ ಇಟ್ಸ್ ಚೇಂಜಿಂಗ್. ಸೊ ಹೋಪ್ಫುಲಿ ನಮ್ಮ ಸೌತಲ್ಲಿ ತೆಲುಗು ಆಗಲಿ, ಕನ್ನಡ ಆಗಲಿ, ತಮಿಳಲ್ಲಾಗಲಿ ಆ ರೀತಿಯಾದ ಒಂದಷ್ಟು ಸಿನಿಮಾಗಳು ಬರಬೇಕು. ಐ ಥಿಂಕ್ ಲಾಟ್ ಆಫ್ ದೆಮ್ ಆರ್ ಡೂಯಿಂಗ್ ಇಟ್. ಬಟ್ ಎವಿಡೆಂಟ್ಲಿ ಎಸ್, ಈ ಥರ ಒಂದು ಬ್ಯಾಲೆನ್ಸ್ ಸಿಕ್ಕಿದೆ ಅಂತ ಇನ್ನೂ ಅನಿಸಿಲ್ಲ. ಆ್ಯಂಡ್ ಐ ಹೋಪ್ ದಟ್ ಮಾಡ್ತಾರೆ ಅಂತ. ಐ ಥಿಂಕ್ ಈ ಒಂದು ಫೇಸಲ್ಲಿ ಯು ಗೈಸ್ ಆರ್ ಆಲ್ ಪಾರ್ಟ್ ಆಫ್ ದ ಚೇಂಜ್ ದಟ್ ಯು ಟ್ರೈಂಗ್ ಟು ಸಿ. ಆ್ಯಂಡ್ ಎಲ್ಲ ನಿಮ್ಮ ಒಂದು ಕೆಪಾಸಿಟಿನಲ್ಲಿ ರಿಸ್ಕ್ಸ್ ಅಂತಲ್ಲ, ಎಲ್ಲೆಲ್ಲಿ ತಗೊಂಡು ಐ ಥಿಂಕ್ ಯು ಆರ್ ಗೋಯಿಂಗ್ ಅಹೆಡ್ ಅಂತ ಅನ್ಸುತ್ತೆ. ಸೊ ದೇರ್ ಇಸ್ ಅ ವೆರಿ ಫೇಮಸ್ ಸೇಯಿಂಗ್, ರೋಡ್ ಟು ಸಕ್ಸಸ್ ಇಸ್ ಆಲ್ವೇಸ್ ಅಂಡರ್ ಕನ್ಸ್ಟ್ರಕ್ಷನ್. ಹೌದು. ಓಕೆ, ಸೊ ಇದು ಕೇಳಿದ ತಕ್ಷಣ ನಿಮ್ಮ ಈ ಒಂದು ರೋಡ್ ಟು ಸಕ್ಸಸ್ ಏನಿದೆ, ಇನ್ನೂ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀರಲ್ಲ, ಯಾವ ಫೇಸ್ ಸಡನ್ನಾಗಿ ಪಟ್ಟಂತ ಓಪನ್ ಆಯಿತು? ಐ ಡೋಂಟ್ ನೋ, ನನಗೆ ಐವ್ ನೆವರ್ ಬಿಲೀವ್ಡ್ ಇನ್ ದಿಸ್ ಓವರ್ನೈಟ್ ಸಕ್ಸಸ್ ಅಥವಾ ಓವರ್ನೈಟ್ ಸ್ಟಾರ್ಡಮ್. ಯಾವತ್ತಿಗೂ ಆ ಒಂದು ಗ್ರೋತ್ ಅನ್ನೋದು ಇರಬೇಕು. ದಟ್ ಈಸ್ ವಾಟ್ ಐ ಆಲ್ವೇಸ್ ಹ್ಯಾಡ್. ಆ ಒಂದು ಕ್ಲಾರಿಟಿ ಮುಂಚೆಯಿಂದನೂ ಇತ್ತು. ಒಂದೇ ಸಲ ನಾನು ಸ್ಟಾರ್ ಆಗಿಬಿಡ್ಬೇಕು ಹಿಂಗೆ ಹಂಗನ್ನ. ಆ್ಯಂಡ್ ಐ ಡಿಂಟ್ ಇವನ್ ಬಿಕಮ್ ಲೈಕ್ ಒನ್ ಆ ಥರ. ಇಟ್ ಟುಕ್ ಮೀ ಸಮ್ ಇಯರ್ಸ್ ಟು ಬರೀ ನೋಟಿಸ್ ಆಗೋಕ್ಕೆ, ಇಂಡಸ್ಟ್ರಿಯಲ್ ನೋಟಿಸ್ ಆಗೋಕ್ಕೆ ಆ್ಯಂಡ್ ಜನಗಳು ರೆಕಗ್ನೈಸ್ ಮಾಡೋಕ್ಕೆ ಟೈಮ್ ತೊಗೊಂಡಿದ್ದು. ಸೊ ಆ ಒಂದು ಟೈಮ್ನ ನಾನು ನೋಡಿಕೊಂಡ್ರೆ ಆ ಒಂದು ಗ್ರೋತೇ ನನಗೆ ನೆನಪಾಗುತ್ತೆ. ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾಗೇನೋ ಬೆಟರ್ ಮಾಡೋದು. ಆ್ಯಂಡ್ ಎವ್ರಿ ಟೈಮ್ ನನಗೆ ನನ್ನ ಫ್ಯಾಮಿಲಿ ಆಗಲಿ, ನನ್ನ ಕ್ಲೋಸ್ ಸರ್ಕಲ್ ಬಂದ್ಬಿಟ್ಟು ಈ ಸಿನಿಮಾಲಿ ತುಂಬ ಚೆನ್ನಾಗಿ ಮಾಡಿದ್ಯಾ, ದೇರ್ ವಾಸ್ ನೆವರ್ ಅ ನೆಗೆಟಿವ್ ಕಮೆಂಟ್ ಆಸ್ ಸಚ್. ಬಟ್ ಹೇಳೋರು ಇಲ್ಲ, ಅಮ್ಮ ಎಸ್ಪೆಷಲಿ ಕ್ರಿಟಿಕಲ್ ಇರ್ತಾರೆ. ಸೊ ನೀನು ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು. ಆ ಟೈಮಲ್ಲೆಲ್ಲ ನಾನು ಏನೋ ಹೇಳ್ತಾರೆ ಅಂದ್ಕೊಂಡು, ಅಂದರೆ
ಬಿಕಾಸ್ ಅಮ್ಮ ಹಂಗೆಲ್ಲ ಹೇಳಿದಾಗ ಒಂಥರ ಅನ್ಸೋದು, ಕೇಳಿಸ್ಕೋದಿದ್ದೆ ನಾನು ಅಷ್ಟು ಮೈಂಡ್ ಮಾಡ್ತಿರಲಿಲ್ಲ. ಬಟ್ ಯಾವಾಗ ನೆಕ್ಸ್ಟ್ ಸಿನಿಮಾ ಒಂದು ಚೆನ್ನಾಗಾಗಿ ನನಗೆ ಆ ಡಿಫ್ರೆನ್ಸ್ ಕಾಣಿಸ್ತೋ, ದ್ಯಾಟ್ ಈಸ್ ವೆನ್ ಐ ಅಂಡರ್ಸ್ಟುಡ್, ಓ ಇದನ್ನು ಹೇಳ್ತಿದ್ರು ಅನಿಸುತ್ತೆ, ಇದನ್ನು ಚೇಂಜ್ ಮಾಡ್ಕೋಬೇಕು, ಇದನ್ನು ಹೀಗೆ ಮಾಡಬೇಕು ಅನ್ನೋದು. ಸೊ ಐ ಥಿಂಕ್ ನನಗೆ ಆ ಗ್ರೋತ್ ಫೇಸೇ ನನಗೆ ಕಾಣುತ್ತೆ ಥ್ರೂ ಔಟ್. ದೇರ್ ವಾಸ್ ನೆವರ್ ಎ ಟೈಮ್ ಐ ಸ್ಟಾಪ್ಡ್ ಅ ಥಾಟ್, ಇಲ್ಲ ಹಿಂದೆ ಹೋಗಬೇಕು, ಮುಂದೆ ಇನ್ನೇನೋ ಮಾಡಬೇಕು ಅಂತಾರ ಎಲ್ಲ ಅನಿಸಿಲ್ಲ. ಸೊ ದೇರ್ ಇಸ್ ಆಲ್ವೇಸ್ ಬಿನ್ ದಟ್ ನೈಸ್ ಗ್ರೋತ್ ನನ್ನ ಆ್ಯಸ್ ಅನ್ ಆ್ಯಕ್ಟರ್ ನನಗೆ. ಸೊ ದಟ್ ಈಸ್ ವಾಟ್ ಐ ಕ್ಯಾನ್ ಸಿ ಆಸ್ ಅ ಕನ್ಸ್ಟ್ರಕ್ಟಿವ್ ಸ್ಟೇಜ್. ಮತ್ತು ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆ, ಸ್ವಾಭಿಮಾನ ಅಂತ. ಯೂಶಲಿ ಹೀರೋಯಿನ್ಸ್ ಅಂತ ಬಂದರೆ ಕೆಲವುದು ನಮ್ಮದು ಹೀಗೆ, ನಾವು ಇದಕ್ಕಿಂತ ಇದೆಲ್ಲ ಬಿಟ್ಟು ನಾನು ಎಲ್ಲದಕ್ಕೂ ಇಲ್ಲಕ್ಕೆ ರೆಡಿ ಇಲ್ಲ ಅಂತ ಅನ್ನೋಷ್ಟೆಲ್ಲ ಫ್ರೀಡಮ್ಮು ನಿಮ್ಮ ಜರ್ನಿನಲ್ಲಿ ನೀವು ನೋಡಿದ್ದೀರಾ. ಈ ಥರ ಪ್ರಶ್ನೆಗಳು ಬಂದಾಗ ನಿಮ್ಮ ಒಂದು ಕರಿಯರ್ನ ಯಾವ್ಯಾವ ಶೂಟಿಂಗ್ ಟೈಮ್ಸ್ ನಾಪಕ್ಕೆ ಬರ್ತಾ ಇದೆ, ಬೇರೆ ನೀವು ಸ್ಟುಡಿಯೋ ಗ್ರೌಂಡ್ ಅಂಡ್ ಸೈಡ್ ಇಲ್ಲ ಡೂ ದಿಸ್ ಇಸ್ ವಾಟ್ ಐ ಬಿಲೀವ್ ಇನ್, ಇವನ್ ಅಟ್ ದ ಕಾಸ್ಟ್ ಆಫ್ ಲೂಸಿಂಗ್ ಸಮಥಿಂಗ್ ಇಟ್ಸ್ ಓಕೆ ಬಟ್ ದಿಸ್ ಇಸ್ ವಾಟ್ ಐ ಬಿಲೀವ್ ಅಂತ ಬಿಲೀವ್ ಸಿಸ್ಟಮ್ಗೆ ನಿಂತಿರೋದಾಗಿರ್ಬೋದು, ಅಥವಾ ನಿಮ್ಮ ಆತ್ಮ ಗೌರವಕ್ಕೆ ನಿಂತಿರೋದಾಗಿರ್ಬೋದು? ಐ ಥಿಂಕ್ ಆ ಥರ ಚಾನ್ಸ್ ಫಸ್ಟ್ ಇನ್ ದ ವೆರಿ ಬಿಗಿನಿಂಗ್ ಇರಲಿಲ್ಲ, ಮತ್ತು ಅಷ್ಟು ಧೈರ್ಯನೂ ಇರಲಿಲ್ಲ ಹೇಳಬೇಕಂದ್ರೆ. ಬಟ್ ಇಟ್ ಈಸ್ ಲೇಟರ್ ವೆನ್ ಐ ಅಂಡರ್ಸ್ಟುಡ್ ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ಸೇ ವಾಟ್ ಇಟ್ ಈಸ್. ನಿನ್ಗೇನು ಅನಿಸುತ್ತೆ ಅದನ್ನು ಹೇಳಬೇಕು. ನಾನು ಮುಂಚೆಯಿಂದನೂ ಸ್ವಲ್ಪ ಅವ್ರು ಏನು ಅನ್ಕೊತಾರೋ ಹಾಗೆ ಹೀಗೆ ಅಂದ್ಕೊಂಡು ಆದಷ್ಟು ನಾನು ಮಾತಾಡದೇ ಇದ್ದಿದ್ದೇ ಜಾಸ್ತಿ. ಬಟ್ ಇಟ್ ಈಸ್ ಲೈಕ್ ವೆರಿ ರೀಸೆಂಟ್ಲಿ ಇಸ್ ವೆನ್ ಐ ಸ್ಟಾರ್ಟೆಡ್ ಟಾಕಿಂಗ್ ಆ್ಯಂಡ್ ಸೇಯಿಂಗ್ ನೋ, ದಿಸ್ is how it is, this is how I want ಅಂತ. ಆ್ಯಂಡ್ ಇಟ್ has given me a lot of ಏನಂತಾರೆ that positive image to myself, that yes, I was able to do it and why didn't I do all this while ಅಂತ ಅಂದ್ಬಿಟ್ಟು. ಸೊ ಆ ವಿಷಯದಲ್ಲಿ ನನಗೆ ಫಸ್ಟಲ್ಲಿ ಆ ಥರ ಚಾಯ್ಸಸ್ ಸಿಗಲ್ಲ ಯಾರಿಗೇ ಆಗ್ಲೂ. ಬಟ್ ಆಫ್ಟರ್ ಅ ಪಾಯಿಂಟ್ ಕೇಳ್ತಾರೆ ಮಾತು. ಸೊ ಆ ಟೈಮಲ್ಲಿ ಹೇಳಿದ್ರೆ ಇಟ್ ವಿಲ್ ಮೇಕ್ ಅ ಲಾಟ್ ಆಫ್ ಸೆನ್ಸ್. ಸೊ ಒಂದು ಹೀರೋಯಿನ್ ಆಗಿ ಆಲ್ವೇಸ್ ಬೀಯಿಂಗ್ ಸೆಕೆಂಡ್, ಈಗ ಎಲ್ಲೇ ಆದ್ರೂ ಯು ಆಲ್ವೇಸ್ ಬಿನ್ ಪ್ಲೇಸ್ ಸೆಕೆಂಡ್. ಒಂದು ಹೀರೋ ಆದಮೇಲೆ ನಿಮ್ಮ ಹೆಸರು ಬರೋ ಅಂಥದ್ದು. ಸೊ ದೇರ್ ಆರ್ ಟೈಮ್ಸ್ ವೆನ್ ಯು ಆರ್ ಆಲ್ವೇಸ್ ಥಿಂಕಿಂಗ್ ವೆನ್ ಈಸ್ ಇಟ್ ಗೋನ ಬಿ ಫಸ್ಟ್, ವೆನ್ ಆಮ್ ಐ ಗಿವನ್ ದಟ್ ಫಸ್ಟ್ ಪ್ಲೇಸ್ ಅನ್ನೋದು ಯಾವಾಗಲೂ ಇರುತ್ತೆ. ಸೊ ಐ ಥಿಂಕ್ ಇಟ್ಸ್ ಸಮಥಿಂಗ್ ದಟ್ ಐ ಆಮ್ ರಿಯಲಿ ವರ್ಕಿಂಗ್ ಆನ್ ಆ್ಯಂಡ್ ಹೋಪ್ಫುಲಿ ಐ ಕ್ಯಾನ್ ಗೆಟ್ ದೇರ್. ಪ್ರೌಡ್ ಅಸೋಸಿಯೇಷನ್ಸ್ ಅಂತ ಮಾತಾಡೋದಾದರೆ ವಿವ್ ಆಲ್ ಸೀನ್ ಏನಂದರೆ ಐ ಥಿಂಕ್ ಎಲ್ಲರೂ ನೋಡೋದೇ ಹಾಗೆ. ಈಗ ಒಳ್ಳೆ ಬ್ರ್ಯಾಂಡ್ ಇರೋ, ಒಳ್ಳೆ ಇಮೇಜ್ ಇರೋ ಪ್ರೊಡಕ್ಷನ್ ಹೌಸ್ ಆಗಿರಲಿ, ಡೈರೆಕ್ಟರ್ಸ್ಗಳ ಜೊತೆ ಕೆಲಸ ಮಾಡ್ತಿದ್ದಂಗೆ ದಟ್ ಇಟ್ ಸೆಲ್ಫ್ ಇಸ್ ಅ ಸ್ಟೇಟ್ಮೆಂಟ್. ಓಕೆ, ಸೊ ವಾಟ್ ವಾಸ್ ನಿಮ್ಮ ತಲೆಯಲ್ಲಿದ್ದ ಲೆಕ್ಕಾಚಾರಗಳು ಬೀಂಗ್ ಅ ತುಮಕೂರು ಹುಡುಗಿ, ಯೋಗರಾಜ್ ಭಟ್ ಸರ್ ಜೊತೆಗೆ ಮುಗುಳ್ನಗೆ ಎಲ್ಲ ನಾನೇನೋ ಮಾಡ್ತೀನಿ ಅಂತಂದಾಗ ಏನು ಲೆಕ್ಕಾಚಾರಗಳಿತ್ತು? ಆ್ಯಂಡ್ ದೆನ್ ಹೌ ಡಿಡ್ ದಟ್ ಮೂವಿ ಚೇಂಜ್ ಯುವರ್ ಲೈಫ್ ಲೇಟರ್? ಐ ಥಿಂಕ್ ಅಲ್ಲಿವರೆಗೂ ಯಾರಿಗೂ ಗೊತ್ತೂ ಇರಲಿಲ್ಲ ಅನಿಸುತ್ತೆ ನಾನು ಆಶಿಕಾ ನೋಡಿದ್ದಾರೆ ಅನ್ನೋ ಥರ. ಇಟ್ ಈಸ್ ದ್ಯಾಟ್ ಫಿಲಮ್ ವೇರ್ ಓಕೆ ಯೋಗರಾಜ್ ಭಟ್ ಸರ್ ಸಿನಿಮಾದಲ್ಲಿ ಮಾಡಿದ್ದಾರೆ, ಗಣೇಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಅಂತ ಪೀಪಲ್ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಮೀ. ನನ್ನ ಹೆಸರು ಇನ್ನೂ ಗೊತ್ತಿರಲಿಲ್ಲ ಆಗ ಕೂಡ. ಸೊ ಪೀಪಲ್ ವರ್ ಸ್ಟಿಲ್ ಥಿಂಕಿಂಗ್ ಈ ಸಿನಿಮಾ ಮಾಡಿದ್ರು ಮುಗುಳ್ನಗೆ ಮಾಡಿರೋ ಅಂಥ ಹೀರೋನು ಬಿಕಾಸ್ 3-4 ಜನ ಲೀಡ್ ಇದ್ದಿದ್ದು ಸಿನಿಮಾ ಅದು. ನಿಮ್ಮದೇ ತಾನೇ ಕೆರೆಯರಿ ಅಲ್ಲ ನಿಮ್ಮ ಸಾಂಗ್ ಯಾವುದು? ನಿನ್ನ ಸ್ನೇಹ ದಿನ. that was a very well that was classical driven song. very beautiful song. And ಆ ಸಿನಿಮಾದಲ್ಲಿ ಹಾಗೆ ಲೈಕ್ ಎಲ್ಲರೂ ಗುರ್ತಿಸೋರು, ಇವ್ರ ಸಿನಿಮಾ ಮಾಡಿದ್ರು ಈ ಸಿನಿಮಾದ ಮೂಲಕ ಅಂತ. ಸೊ ದಟ್ ಈಸ್ ವೇರ್ ಐ ಗಾಟ್ ದ ಫಸ್ಟ್ ರೆಕಗ್ನಿಷನ್ ಆ್ಯಸ್ ಸಚ್. ಆ್ಯಂಡ್ ಎಲ್ಲರೂ ಕೇಳ್ಬೇಕಾರೆ ಹೌದು ಅಂತ ಒಂದು ಖುಷಿ ಆಗೋದು. ಬಟ್ ಇಟ್ ಈಸ್ ರ್ಯಾಂಬೋ 2 is when people started calling me by my name. ಆಶಿಕಾ ರಂಗನಾಥ್ ಹೋಗ್ತದಳು ನೋಡು ಅಂತ. ಸೊ ಐ ಥಿಂಕ್ ಆಲ್ಮೋಸ್ಟ್ ಒಂದು 3 years ಬೇಕಾಯಿತು, ಒಂದು 2-3 years ಬೇಕಾಯಿತು ನನ್ನ ಹೆಸರು. ಅಲ್ಲಿವರೆಗೂ ಮುಗುಳ್ನಾಗೆ ಹೀರೋಯಿನು ಭಟ್ರ ಜೊತೆ ಮಾಡಿದರು, ಯೋಗರಾಜ್ ಗಣೇಶ್ ಸರ್ ಜೊತೆ ಮಾಡಿದರು ಅಂತ ಇತ್ತು. ಸೊ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್ ಟು ಬಿ ನೋಟಿಸ್ಡ್ ಆರ್ ಟು ಬಿ ರೆಕಗ್ನೈಸ್ಡ್ ಬೈ ಮೈ ನೇಮ್. ಆ್ಯಂಡ್ ಅದಕ್ಕಿಂತ ಬೇರೆ ಖುಷಿ ಅನ್ನೋದೇ ಇಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಇಟ್ ಈಸ್ ಸಮಥಿಂಗ್ ವೆರಿ ವೆರಿ ಸ್ಪೆಷಲ್. ಒಂದು ಆ್ಯಕ್ಟರ್ಗೆ ಕ್ಯಾರೆಕ್ಟರ್ ನೇಮ್ ಬಿಟ್ಟು ಅವ್ರ ಹೆಸರನ್ನ ಫಸ್ಟು ಜನ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡ್ತಾರಲ್ಲ. ಆ್ಯಂಡ್ ಎಲ್ಲಿ ಹೋಗಿದ್ದ ಕಡೆ ಎಲ್ಲ ಚುಟು ಹುಡುಗಿ ಅನ್ನೋರು, ಆಶಿಕಾ ರಂಗನಾಥ್ ಅನ್ನೋರು. ಆ್ಯಂಡ್ ದ್ಯಾಟ್ ಈಸ್ ಮೇಡ್ ಮೀ ಲೈಕ್ ಓಕೆ ಈ ಥರದ್ದು ಇದೇ ಸಕ್ಸಸ್ ಅಂದರೆ ಅಂತ. ದಟ್ ಈಸ್ ವೆನ್ ಐ ಅಂಡರ್ಸ್ಟುಡ್. ಅಲ್ಲಿವರೆಗೂ ಐ ವಾಸ್ ಜಸ್ಟ್ ಡೂಯಿಂಗ್ ಫಿಲ್ಮ್ಸ್, ಹತ್ರದವ್ರು ನೋಡೋರು ಚೆನ್ನಾಗಿದೆ ಅನ್ನೋರು, ಚೆನ್ನಾಗಿಲ್ಲ ಅನ್ನೋರು,
ಓಕೆ ಅನ್ನೋರು, ಈ ರೀತಿ ಇರ್ತಿತ್ತು. ಬಟ್ ಆಗಲೇ ನಾನು ಸಕ್ಸಸ್ ಅಂತ ಹಿಂಗಿರುತ್ತೆ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಆದಂಥದ್ದು. ಫಸ್ಟ್ ಟೈಮ್ ಅದು ರುಚಿ ನೋಡಿದಾಗ ಹೆಂಗೆ ಆಡಿದ್ರಿ, ಹೆಂಗೆ ನಿಮ್ಮನ್ನು ಅದು ಬದಲಾಯಿಸ್ತು? ಐ ಥಿಂಕ್ ನನಗೆ ಅದು ಚೇಂಜ್ ಮಾಡ್ಕೋಬೇಕು ಅಂತಲೇ ಅನ್ನಿಸ್ಲಿಲ್ಲ. ಐ ವಾಸ್ ಆಲ್ವೇಸ್ ನಾರ್ಮಲ್. ಅದನ್ನು ಐ ಜಸ್ಟ್ ಹ್ಯಾಪಿಲಿ ಅಕ್ಸೆಪ್ಟೆಡ್ ಇಟ್ ಆ್ಯಂಡ್ ಸಡನ್ಲಿ ಏನೋ ಆಗೋಯ್ತು ಅನ್ನೋ ಥರನೂ ನಾನು ಬಿಹೇವ್ ಮಾಡಲಿಲ್ಲ. ಇಟ್ ವಾಸ್ ಸಮಥಿಂಗ್ ನನಗಿರೋದೇ ಹಿಂಗೆ ಅನ್ನೋ ಥರನೇ ನಾನು ಅದನ್ನು ತುಂಬ ಚೆನ್ನಾಗಿ ನಾರ್ಮಲಾಗಿ ಅಕ್ಸೆಪ್ಟ್ ಮಾಡಿದೆ. ಆ್ಯಂಡ್ ಎಲ್ಲಿ ಹೋದ್ರೂ ಜನ ಎಲ್ಲ, ಮೇಡಮ್ ನೀವು ಇಲ್ಲಿ ಬರ್ತೀರಾ, ಇಲ್ಲಿ ಪಾನಿಪುರಿ ತಿಂತೀರಾ, ಇಲ್ಲಿ ಇದು ತಿಂತೀರಾ, ಚಾಟ್ಗೆ ಅಲ್ಲಿ ಹೋಗ್ತೀರಾ, ಇಲ್ಲಿ ಹೋಗ್ತೀರಾ. ಐ ಆಮ್ ಲೈಕ್ ನಾರ್ಮಲ್ ಜನ ಹಿಂಗೆ ಇರೋದಲ್ವಾ ಅಂತ ಅಂದ್ಬಿಟ್ಟು ದಟ್ ವಾಸ್ ಸಮಥಿಂಗ್ ಹೀಗೆ ಇರಬೇಕು ಅಂತ ಅಂದ್ಬಿಟ್ಟು ಬೈ ಚಾಯ್ಸ್ ನಾನು ಹೀಗೆ ಇರೋದು ಅನ್ನೋ ರೀತಿಲಿ. ಸೊ ಐ ಥಿಂಕ್ ದಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಈಗಲೂ ಎಲ್ಲಿ ಹೋದ್ರೂ ಆ ಸಿನಿಮಾದ ಮೂಲಕನೇ ಪೀಪಲ್ ಸ್ಟಿಲ್ ಕಾಲ್ ಮೀ ಬೈ ನೇಮ್. ಸೊ ಅದು ಖುಷಿ ಅನಿಸುತ್ತೆ. ಆ್ಯಂಡ್ ಈಗ ಹೆಸರು ತುಂಬಾ ಇನ್ನೂ ಚೆನ್ನಾಗಿ ಗುರುತಿಸ್ತಾರೆ ಎಲ್ಲೋದ್ರೂ, ಈವನ್ ಬೇರೆ ಲ್ಯಾಂಗ್ವೇಜ್ ಎಲ್ಲ ಆದ್ರೂ. ಸೊ ತುಂಬ ಖುಷಿ ಅನಿಸುತ್ತೆ. ಓಕೆ, ಸೀಕಿಂಗ್ ಡಿಸ್ಕಂಫರ್ಟ್ ಅಂದರೆ ನಿಮ್ಮ ಜಾಗದಲ್ಲಿ ಇವಾಗ Ashika Rangnath is a brand. You're an influencer, celebrity influencer, you're an actor. And ಕೆಲವು ಸತಿ ತುಂಬ ಹೊಟ್ಟೆ ತುಂಬಾರ್ದು ಅಂತ ಏನು ಹೇಳ್ತಾರೆ. ಅವಾಗ ವೆನ್ ಯು ಸಿಟ್ ಅಂಡ್ ಆಸ್ಕ್, ಈಗ ನೆಕ್ಸ್ಟ್ ನಾನು ಯಾವುದೊಂದು ಹುಳ ಬಿಟ್ಕೊಳ್ಳೋದು ಅಂತಾರಲ್ಲ, ವಾಟ್ ಡಿಸ್ಕಂಫರ್ಟ್ ಆರ್ ಯು ಸೀಕಿಂಗ್ ರೈಟ್ ನೌ? ಡಿಸ್ಕಂಫರ್ಟ್ ಅಂದರೆ ದೇ ಸೇ ಯು ಶುಡ್ ಸೀಕ್ ಡಿಸ್ಕಂಫರ್ಟ್ ಸೊ ದಟ್ ಕಂಫರ್ಟ್ ಝೋನ್ ಇಸ್ ಅ ಡೇಂಜರಸ್ ಝೋನ್ ಅಂತ ಹೇಳ್ತಾರೆ. ಸೊ ಆ ಒಂದು ಇದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಗೊತ್ತಿಲ್ಲದಿರೋಂಗೆ ಈಗ ತೆಲುಗು ತಮಿಳ್ ಇಂಡಸ್ಟ್ರಿ ಪ್ರಾಬ್ಲಿ ದಟ್ ಈಸ್ ಕಂಪೇರ್ಡ್ ಟು ಕನ್ನಡ ಇಂಡಸ್ಟ್ರಿ ದಟ್ಸ್ ಅ ಡಿಫ್ರೆಂಟ್ ಝೋನ್ ಅಲ್ವಾ, ವೇರ್ ಇನ್ ಯು ಹ್ಯಾವ್ ಟು ಬಿ ಮೋರ್ ವಾಚ್ಫುಲ್. ಅದೊಂದು ಇರ್ಬೋದು. ಅದು ಬಿಟ್ಟು ಪರ್ಸ್ನಲ್ ಡೆವಲಪ್ಮೆಂಟ್ ಅಂತೆಲ್ಲ ಬಂದಾಗ ವಾಟ್ ಡಿಸ್ಕಂಫರ್ಟ್ ಆರ್ ಯು ಸೀಕಿಂಗ್? ನಥಿಂಗ್ ಆ್ಯಸ್ ಸಚ್ ಅಂತ ಅನಿಸುತ್ತೆ. ಐ ಜಸ್ಟ್ ವರ್ಕ್ ಟುವರ್ಡ್ಸ್ ಇಟ್. ತುಂಬಾ ಹಾರ್ಡ್ ವರ್ಕಲ್ಲಿ ಲೈಕ್ ಐ ಜಸ್ಟ್ ಗೆಟ್ ಗೋಯಿಂಗ್. ಎಲ್ಲೂ ಸ್ಟಾಪ್ ಮಾಡಲ್ಲ ಅಥವಾ ವಾಟ್ ನೆಕ್ಸ್ಟ್ ಅಂತಲೂ ಏನು ಯೋಚನೆ ಮಾಡೋಕ್ಕೋಗಲ್ಲ. ಐ ಜಸ್ಟ್ ಮೇಕ್ ಶ್ಯೂರ್ ನನ್ನ ಡೈಲಿ ರೂಟೀನ್ ಆ್ಯಸ್ ಅ ಪರ್ಸ್ನಾಲಿಟಿ, ದ ಹೀರೋಯಿನ್ ಆಗಲ್ದೆ ಆ್ಯಸ್ ಅ ನಾರ್ಮಲ್ ಪರ್ಸನ್ ಐ ವಿಲ್ ಆಲ್ವೇಸ್ ಥಿಂಕ್ ಆಫ್ ಡೂಯಿಂಗ್ ಬೆಟರ್ ಫಾರ್ ಮೈ ಸೆಲ್ಫ್. ಸೊ ನನಗೇನೋ ಒಂದು ವಿಷಯ ನನಗೆ ಗೊತ್ತಿಲ್ಲ ಅಂದರೆ, ಇವಾಗ ಸ್ವಿಮ್ಮಿಂಗ್ ನೀಟಾಗಿ ಕಲ್ತಿಲ್ಲ ಅಂದರೆ ಐ ವುಡ್ ವಾಂಟ್ ಟು ಗೋ ಆ್ಯಂಡ್ ಜಾಯ್ನ್ ಆ್ಯಂಡ್ ಡೂ ಇಟ್. ಅಥವಾ ನಾನು ಡ್ಯಾನ್ಸರ್ ಆಗಿದ್ದು ನನಗೆ ಬೇರೆ ಡ್ಯಾನ್ಸ್ ಫಾರ್ಮ್ಸ್ ಕಲಿಬೇಕು ಅಂತ ಇದ್ದರೆ ಐ ಮೇಕ್ ಶ್ಯೂರ್ ಐ ಪುಟ್ ಮೈ ಸೆಲ್ಫ್ ದೇರ್. ಕಷ್ಟಪಟ್ಟು ಆದರೂ ಪರವಾಗಿಲ್ಲ ಹೋಗಿ ಮಾಡಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ನನಗೆ ಎಸ್ಪೆಷಲಿ ಈ ಶೂಟ್ ಟೈಮಲ್ಲೆಲ್ಲ ವರ್ಕೌಟ್ಸ್ಗೆಲ್ಲ ಕಷ್ಟ ಆಗುತ್ತೆ. ಬಟ್ ಐ ಡೋಂಟ್ ನೋ, ಐ ಜಸ್ಟ್ ಪುಟ್ ಮೈ ಸೆಲ್ಫ್ ಇನ್ ಅ ಸಿಚುವೇಶನ್, ಇಲ್ಲ ಮಾಡಲೇಬೇಕು ಈಗ. ದಟ್ ಈಸ್ ಸಮಥಿಂಗ್ ಐ ಪ್ರೆಷರೈಸ್ ಮೈ ಸೆಲ್ಫ್. ಆ್ಯಂಡ್ ದಟ್ ಸ್ಟಾರ್ಟಿಂಗ್ ಮಾಡಿದ್ದು ಅದೊಂಥರ ಹೈ ಫೀಲಿಂಗ್ ಕೊಡುತ್ತೆ ನನಗೆ. ಒನ್ಸ್ I am like a day is complete ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಐ ಪುಷ್ ಮೈ ಸೆಲ್ಫ್ ಸೋ ಮಚ್, ಲೈಕ್ ಇವನ್ ಇಫ್ ಇಟ್ಸ್ ಅ ಲಾಟ್ ಆಫ್ ಡಿಸ್ಕಂಫರ್ಟ್, ಐ ಮೇಕ್ ಶ್ಯೂರ್ ನೋ ಐ ಹ್ಯಾವ್ ಟು ಡೂ ದಿಸ್. ಬಿಕಾಸ್ ಯಾವ ಟೈಮ್ ಎಲ್ಲಿ ಆಪರ್ಚುನಿಟಿ ಅನ್ನೋದು ಬರುತ್ತೆ ಗೊತ್ತಿಲ್ಲ. ಆ್ಯಸ್ ಅನ್ ಆ್ಯಕ್ಟರ್ ಐ ನೀಡ್ ಟು ಬಿ ರೆಡಿ ಅನ್ನೋದು. ಸೊ ಐ ಡೋಂಟ್ ರಿಲ್ಯಾಕ್ಸ್. ಸೊ ಐ ಮೇಕ್ ಶ್ಯೂರ್ ನಾನು ಯಾವಾಗಲೂ ರೆಡಿ ಇರ್ತೀನಿ ಅಂತ. ಆಶಿಕಾ, ವಾಟ್ ಆರ್ ಯುವರ್ ಕ್ಯೂರಿಯಾಸಿಟೀಸ್ ನಿಮ್ಮ ಜೀವನದ್ದು? ಈಗ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಐ ಥಿಂಕ್ ಯು ಆರ್ ಇಂಟು ಬೆಲಿ ಡಾನ್ಸಿಂಗ್, ಮತ್ತು ಇನ್ನೇನು ಆರ್ಟ್ ರಿಲೇಟೆಡ್ ಒಂದಷ್ಟು ಗೊತ್ತಿಲ್ಲದಿರೋದು ಯಾವ್ಯಾವ್ದ್ರ ಹಿಂದೆ ಓಡ್ತಾ ಇದ್ದೀರಾ? ನನಗೆ ಫಸ್ಟಿಂದನೂ ಈ ಲ್ಯಾಟಿನ್ ಡ್ಯಾನ್ಸ್ ಫಾರ್ಮ್ಸ್ ಎಲ್ಲ ಅಂದರೆ ತುಂಬಾ ಇಷ್ಟ. ಇನ್ನೂ ಯಾರು ಪಾರ್ಟ್ನರ್ ಸಿಕ್ಕಿಲ್ಲ ಡ್ಯಾನ್ಸ್ಗೆ ಹೋಗ್ಬಿಟ್ಟು ಕಲಿಯೋದಕ್ಕೆ. ನಾನು ನನ್ನ ಕಸಿನ್ಗೆ ನನ್ನ ಫ್ರೆಂಡ್ಸ್ಗೆಲ್ಲ ಬಂದರೂ ಹೋಗೋಣ ಅಂತಿರ್ತೀನಿ. ಬಟ್ ಹೇಳಿದ್ರು ಟೈಮ್ ಆಗ್ತಾಯಿಲ್ಲ ನನಗೆ ಹೋಗೋಕ್ಕೆ. ಸೊ ಐ ಹ್ಯಾವ್ ಆಲ್ವೇಸ್ ಬಿನ್ ಫಾಂಡ್ ಆಫ್ ಲ್ಯಾಟಿನ್ ಡ್ಯಾನ್ಸ್ ಫಾರ್ಮ್, ಸಾಲ್ಸಾ ಆಗಿರಲಿ ಆ್ಯಂಡ್ ಈವನ್ ಕಂಟೆಂಪ್ರರಿ ಡ್ಯಾನ್ಸ್ ಫಾರ್ಮ್ ತುಂಬಾ ಇಂಟ್ರೆಸ್ಟು ನನಗೆ. ಸೊ ಎಲ್ಲೋ ಒಂದ್ಸಲಿ ಅನ್ನಿಸ್ತಿರುತ್ತೆ, ಹೀಗೆ ಬ್ಯುಸಿ ಶೆಡ್ಯೂಲಲ್ಲಿ ಮುಂದೆ ಹಾಕೊಂಡು ವಿಲ್ ಐ ಬಿ ಏಬಲ್ ಟು ಡೂ ಇಟ್, ನಂಗೆ ಆಗುತ್ತಾ ಇಲ್ವಾ ಮಾಡೋಕ್ಕೆ. ಆಮೇಲೆ ಒಂದಷ್ಟು ವರ್ಷಗಳಾದಮೇಲೆ ಮಾಡೋಕ್ಕಾಗಿಲ್ಲ ಅಂತ ಒಂದು ಕೊರಗಿರಬಾರ್ದು, ಬೇಜಾರಿರಬಾರ್ದು ಅಂತ ಇಮಿಡಿಯೇಟಾಗಿ ಏನೋ ಸೈನ್ ಅಪ್ ಮಾಡ್ಕೋತೀನಿ, ಎಲ್ಲೋ ಶೂಟಿಂಗ್ ಅಂತ ಇರುತ್ತೆ, ಹೊರಟೋಗ್ತೀನಿ. ಸೊ ದಟ್ ಈಸ್ ಸಮಥಿಂಗ್ ನನಗೆ ಇಟ್ ಕೀಪ್ಸ್ ಬಾದರಿಂಗ್ ಮೀ ಆಲ್ವೇಸ್. ನನಗೇನೋ ಮಾಡಬೇಕಂತ ಇರೋದನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೋಪ್ಫುಲಿ ನನಗೆ ಅದನ್ನು ಏನೋ ಬ್ಯಾಲೆನ್ಸ್ ಮಾಡಿ ಆಗುತ್ತೆ ಅಂತ ಐ ಜಸ್ಟ್ ಹೋಪ್. ಪಾರ್ಟ್ನರ್ ಒಳ್ಳೆ ವರ್ಡ್ ತೆಗೆದ್ರಿ, ಡ್ಯಾನ್ಸ್ ಪಾರ್ಟ್ನರ್. ಓಕೆ, somebody like ನಿಮ್ಮ stature who's so good looking, who's so fit, who's still young and single, hopefully, ಗೊತ್ತಿಲ್ಲ. ವಾಟ್ ಆರ್ ಯುವರ್ ಥಾಟ್ಸ್ ಆನ್ ಎಲ್ಲ ಲವ್ಗೆ ಯಾವ ಜಾಗ ಕೊಟ್ಟಿದ್ದೀರಾ? ಸಿನಿಮಾದಲ್ಲಿ ಸ್ಟೋರಿನಲ್ಲಿ ಲವ್ವಲ್ಲಿ ಎಲ್ಲೆಲ್ಲಿ ನೀವು ಇರ್ತೀರೋ ಅಲ್ಲಿ ಇರ್ತೀರಾ, ಬಟ್ ರಿಯಲ್ ಲೈಫಲ್ಲಿ ಲವ್ಗೆ ಏನು ಜಾಗ ಕೊಟ್ಟಿದ್ದೀರಾ? ಐ ಥಿಂಕ್ ಅದು ದಟ್ ಈಸ್ ಸಮಥಿಂಗ್ ಇಟ್ಸ್ ವೆರಿ
ಪರ್ಸ್ನಲ್ ಆ್ಯಂಡ್ ಐ ಡು ನಾಟ್ ವಾಂಟ್ ಟು ಗೆಟ್ ಇಟ್ ಇನ್ ಬಿಟ್ವೀನ್, ಅಂದರೆ ವರ್ಕಲ್ಲಾಗಲಿ ಅಥವಾ ದೇ ಸ್ಟಿಲ್ ಅ ಲಾಟ್ ಆಫ್ ಟೈಮ್ ಅಂತ ನನಗನ್ಸುತ್ತೆ. ಸೊ ಐ ಹ್ಯಾವ್ ಜಸ್ಟ್ ಕೆಪ್ಟ್ ಇಟ್ ಇನ್ ಅ ವೇ ಇಟ್ ಹ್ಯಾಸ್ ಟು ಬಿ. ತುಂಬ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಲೈಕ್ ಎ ಸೆಟ್, ನನಗೆ ಫಸ್ಟ್ ಬಂದಾಗ ಇಲ್ಲ ನಂಗೆ ಒಂದು 24-25 ಅಷ್ಟರೊಳಗೆ ಒಂದು ಒಳ್ಳೆ ಹುಡುಗನ ನೋಡಿಕೊಂಡು ಮದುವೆ ಆಗಿಬಿಡ್ಬೇಕು, ಸೆಟ್ಲ್ ಆಗಬೇಕು, ಆ್ಯಂಡ್ ಆಫ್ಟರ್ ದ್ಯಾಟ್ ನೋ ಮೂವೀಸ್ ಅಂತಲೇ ನಾನು ಅಂದ್ಕೊಂಡಿದ್ದು. ಬಟ್ ಇವತ್ತು 27 ಯಾ, ಇವಾಗ ಅನ್ಸೋದೆ ಲೈಕ್ ಮ್ಯಾರೇಜ್ ಆ್ಯಂಡ್ ರಿಲೇಷನ್ಶಿಪ್ಸ್ ಇವೆಲ್ಲ ಒಂಥರ ಇಟ್ ಈಸ್ ಗುಡ್ ಓನ್ಲಿ ಇಫ್ ಯುವರ್ ಪಾರ್ಟ್ನರ್ ಇಸ್ ಸಪೋರ್ಟಿವ್ ಆ್ಯಂಡ್ ಎಂಕರೇಜಿವ್. ಅದೇ ರೀತಿಯಲ್ಲಿ ಮುಂದೆ ಹೋದರೆ ಚೆನ್ನಾಗಿರುತ್ತೆ. ಬಟ್ ಇನ್ ಅ ವೇ ವೆನ್ ಯು ಆರ್ ಇನ್ ಟು ದಿಸ್ ಕೈಂಡ್ ಆಫ್ ಅ ಪ್ರೊಫೆಷನ್ ವೇರ್ ಇಟ್ ನೀಡ್ಸ್ ಅ ಲಾಟ್ ಆಫ್ ಅಟೆನ್ಷನ್ ಆ್ಯಂಡ್ ಫೋಕಸ್ ಜಸ್ಟ್ ಫಾರ್ ದಿಸ್. ಲೈಕ್ ನನಗೆ ಒಂದೊಂದು ವಿಷಯದಲ್ಲಿ ನನಗೆ ಒಂದು ದಿನ ಬೆಳಗ್ಗೆ ಎದ್ದು ರಾತ್ರಿ ಮುಗಿದ್ರೆ ಎಷ್ಟೋ ಕೆಲಸಗಳು ಮಾಡೋಕ್ಕೆ ಆಗಿಲ್ಲ ಅನ್ನೋಷ್ಟು ನಂಗೆ ಫೀಲಿಂಗ್ ಆಗುತ್ತೆ. ಸೊ ಐ ಫೀಲ್ ಲೈಕ್ ಐ ಆಮ್ ಸ್ಟಿಲ್ ಲೈಕ್, ಅಂದರೆ ಯಾವ ಕೆಲಸಗಳು ಉದಾಹರಣೆಗೆ? ಲೈಕ್ ಮಾರ್ನಿಂಗ್ ಬೆಳಗ್ಗೆ ಇವಾಗ ಒಂದೊಂದ್ಸಲಿ ನನಗೆ ವೆನ್ ಐ ಡೋಂಟ್ ಹ್ಯಾವ್ ಶೂಟ್ ಆಲ್ಸೋ, ಈಗ ಬೆಳಗ್ಗೆ ಬೇಗ ಎದ್ದು ಒಂದಷ್ಟು ಮೆಡಿಟೇಷನ್ ಅಂತೆ, ಕ್ರಿಯಾ ಪ್ರಾಣಾಯಾಮ, ಆ್ಯಂಡ್ ದೆನ್ ಗೋ ಫಾರ್ ಮೈ ವರ್ಕ್ಔಟ್ ಆ್ಯಂಡ್ ಹ್ಯಾವ್ ಫುಡ್. ಒಂದೊಂದ್ಸಲಿ ಫುಡ್ ನಾನೇ ಅರೇಂಜ್ ಮಾಡ್ಕೋಬೇಕಾಗಿರುತ್ತೆ, ಅಮ್ಮ ಬ್ಯುಸಿ ಇರ್ತಾರೆ. ಆ್ಯಂಡ್ ದೆನ್ ಐ ವಿಲ್ ಹ್ಯಾವ್ ಸಮ್ ನಾನು ಒಂದಷ್ಟು ಸ್ಟಡೀಸ್ ಮಾಡ್ತೀನಿ, ಲೈಕ್ ಐ ಆಮ್ ಲರ್ನಿಂಗ್ ದ ಲ್ಯಾಂಗ್ವೇಜಸ್. ಆ್ಯಂಡ್ ಈ ತುಂಬಾ ಒಂದು ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿರುತ್ತೆ. ಇವಾಗೇನೋ ಯಾವುದೋ ಒಂದು ಈಗ ಪ್ರಮೋಷನ್ ಇರುತ್ತೆ ಅಥವಾ ಒಂದು ಇಂಟರ್ವ್ಯೂ ಇರುತ್ತೆ ಆ್ಯಂಡ್ ಮೀಟಿಂಗ್ಸ್ ಇರುತ್ತೆ. ಇದ್ರ ಮಧ್ಯೆ ಎಲ್ಲ ನಾನು ಇನ್ನೊಂದೇನೋ ಮಧ್ಯದಲ್ಲಿ ಸೇರಿಸ್ಕೊಳಕ್ಕೆ ಹೋಗ್ತೀನಿ, ಇನ್ನೊಂದೇನೋ ಮಾಡೋಕ್ಕೆ ಹೋಗ್ತೀನಿ. ಸೊ ಬೈ ದಿ ಎಂಡ್ ಆಫ್ ದ ಡೇ ಒಂದೊಂದ್ಸಲಿ ಐ ಫೀಲ್ ಲೈಕ್ ಐಮ್ ಲೈಕ್ ಟೂ ಟಯರ್ಡ್ ಆ್ಯಂಡ್ ಐ ವುಡ್ ಪುಷ್ ದ ವರ್ಕ್. ಏನು ಅಂದ್ಕೊಂಡಿರ್ತೀನೋ ಅದು ನೆಕ್ಸ್ಟ್ ಡೇ ಹಾಕ್ತೀನಿ. ಸೊ ಐ ಫೀಲ್ ಲೈಕ್ ದಿಸ್ ಟೂ ಮಚ್ ಹ್ಯಾಪನಿಂಗ್ ಅರೌಂಡ್, ನನಗೆ ಟೈಮ್ ಆಗ್ತಾಯಿಲ್ಲ. ದಟ್ right now maybe I will focus only on work and my career. Is that basically what you're saying is ನಿಮ್ಮ ಪ್ರೊಫೈಲ್ನಲ್ಲಿ ಇರೋರಿಗೆ ನಿಮ್ಮ ಮೇಲೆ ನೀವು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕಾಗತ್ತೆ ಅಂದರೆ ಇನ್ನೊಬ್ಬರಿಗೆ ಎತ್ತಿಡೋದು ಬಹಳ ಕಷ್ಟ. Is this what people say? because ತುಂಬ ಹೀರೋಯಿನ್ಸ್ ಅನ್ನ ನೋಡಿದೀವಿ, they always say ನಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ, ನಮ್ಮ ಪ್ರೊಫೈಲನ್ನು ಅರ್ಥ ಮಾಡ್ಕೊಳ್ಳುವಂಥ ಒಬ್ಬ ಪಾರ್ಟ್ನರ್ ಬೇಕು ಅಂತ ಅಂದಾಗ ಒನ್ ಆಫ್ ದ ಥಿಂಗ್ಸ್ ಹಂಗಾರೆ ಇದೇನಾ? Yes, I think definitely. And as not just ಬರೀ ಹೀರೋಯಿನ್ಗಳಿಗೆ ಅಂತ ಅಲ್ಲ, even for actors, I think being an actor is taking care of yourself ಅಷ್ಟೇ. ನಿನಗೆ ನೀಟಾಗಿ ಊಟ ತಿಂದ, ವರ್ಕೌಟ್ ಮಾಡ್ದ, ನೀಟಾಗಿ ಮಲಗ್ದ, ಒಳ್ಳೆ ಮೈಂಡ್ ಸೆಟ್ಟಲ್ಲಿದೆಯಾ, ನಿನ್ನ ಪಾಡಿಗೆ ನೀನು ಪ್ರಿಪೇರ್ ಆಗ್ತಾ ಇದೆಯಾ ಪರ್ಟಿಕ್ಯುಲರ್ ರೋಲ್ಗೆ. ಇಟ್ಸ್ ಆಲ್ವೇಸ್ ಅಬೌಟ್ ಯುವರ್ ಸೆಲ್ಫ್. ಸೊ ಯು ನೀಡ್ ಸಮ್ ಒನ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ನಾನು ಬರೀ ಐ ಆಮ್ ಜಸ್ಟ್ ಟು ಮೈ ಸೆಲ್ಫ್ ಅಂತ ಹೇಳ್ತಾ ಇಲ್ಲ. ಐ ಡೂ ಕನ್ಸಿಡರ್ ಮೈ ವೆರಿ ಕ್ಲೋಸ್ ಸರ್ಕಲ್, ನನ್ನ ಫ್ರೆಂಡ್ಸ್ ಆಗಿರಲಿ, ನನ್ನ ಫ್ಯಾಮಿಲಿ ಆಗಲಿ, ಅವ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಬಟ್ ಇನ್ ಅ ವೇ ನನಗೆ ಅಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ನನಗೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಅವರೆಲ್ಲ ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಸರ್ಕಲ್ ಆಗಿರಬೇಕು. ಈವನ್ ಫಾರ್ ಅ ಪಾರ್ಟ್ನರ್ ಇನ್ ಕೇಸ್, he should be able to understand why she is not able to do that like what she was doing ಅನ್ನೋದು. So I think ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ is what everybody talks about when it comes to actresses having their partners. So ನನಗೆ ಐ ಥಿಂಕ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ರೈಟ್ ನಾವು ಮದುವೆ ಕೂಡ ಒಂದು ಸ್ವಲ್ಪ ದೂರದ ಮಾತೆ ಅಂತ ಹೇಳ್ಬೋದು. ಯಾ, ಲುಕಿಂಗ್ ಬ್ಯೂಟಿಫುಲ್ ಔಟ್ಸೈಡ್ ಒಂದಾದರೆ ಹೌ ಬ್ಯೂಟಿಫುಲ್ ಯು ಆರ್ ಇನ್ಸೈಡ್ ಅನ್ನೋದು ಮಾತಲ್ಲೇ ಮೆಡಿಟೇಷನ್ ಬಂತು, ಪ್ರಾಣಾಯಾಮ ಎಲ್ಲ ಬಂತು. ವುಡ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ನೀವು ಏನೇನು ಮಾಡ್ತೀರಾ ಟು ಸ್ಟೇ ಬ್ಯೂಟಿಫುಲ್ ಇನ್ಸೈಡ್? ಅ ಲಾಟ್ ಆಫ್ ಥಿಂಗ್ಸ್. ಇದು ಮುಂಚೆ ಎಲ್ಲ ಐ ವಾಸ್ ನೆವರ್ ದ ಸ್ಪಿರಿಚುವಲ್ ಅಥವಾ ಯಾವುದೇ ರೀತಿ ಬುಕ್ ಓದೋದು ಇದರ ಬಗ್ಗೆ ಎಲ್ಲ ಇಂಟ್ರೆಸ್ಟೇ ಇರಲಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಐ ವಾಸ್ ಜಸ್ಟ್ ಡೂಯಿಂಗ್ ಲೈಕ್, ಇಲ್ಲ ನಾನು ಇದು ಮಾಡಬೇಕು, ವರ್ಕೌಟ್ ಮಾಡಬೇಕು, ಶೂಟಿಂಗ್ ಹೋಗಬೇಕು, ಶೂಟ್ ಮಾಡಬೇಕು, ಬರಬೇಕು, ತಿನ್ನಬೇಕು, ಮಲ್ಕೋಬೇಕು, ಇಷ್ಟೇ ಇದ್ದಿದ್ದು. ಬಟ್ eventually I started reading books. like the reason why I started reading is ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು, ನಾನು ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಅಕ್ಕ ಯು ಸ್ಟಾರ್ಟ್ ರೀಡಿಂಗ್ ಬುಕ್ಸ್ ಅಂತ ಹೇಳೋದು. ಒಳ್ಳೆ ಸಜೆಷನ್ ಕೊಟ್ಟಿ. ಇಟ್ ವಾಸ್ ದ ಬೆಸ್ಟ್ ಥಿಂಗ್ ಎವರ್. ಆ್ಯಂಡ್ ಇವಾಗ ಈಗ ಎದ್ದಿದ ತಕ್ಷಣ ಬೆಳಗ್ಗೆನೂ ಲೈಕ್ ಓದ್ಬೇಕನ್ಸುತ್ತೆ. ಅಥವಾ ಐ ಬಿನ್ ಥಿಂಕಿಂಗ್ ಆಫ್ ಜರ್ನಲಿಂಗ್ ಮಾರ್ನಿಂಗ್, ಲೈಕ್ ಗ್ರ್ಯಾಟಿಟ್ಯೂಡ್ ಜರ್ನಲ್ ಮಾಡಬೇಕು ಅಂತ ತುಂಬಾ ದಿನದಿಂದ ಥಿಂಗ್ ದಟ್ ನನಗೆ ಮನಸ್ಸಿಗೆ ಬಂದಿದ್ದು, ಇನ್ ಅನ್ ಇಂಡಸ್ಟ್ರಿ ವೇರ್ ಇಟ್ಸ್ ಮೇಲ್ ಡಾಮಿನೇಟೆಡ್ ಆ್ಯಂಡ್ ಇಟ್ ಇಸ್ ಹೀರೋ driven, lot of things ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, but still you are a survivor, you are a fighter. So what thing inside you is taking you ahead? I have no idea. I've really like you said, ನಿಮ್ಮ ಕ್ವೆಶ್ಚನ್ ಅಲ್ಲಿ ಆನ್ಸರ್ ಇತ್ತು that there's nothing that you have in your hand, like ಅದೇ ರೀತಿಯಾದ ಪವರ್ ಕಂಟ್ರೋಲ್ ಇಲ್ಲ. So understanding and then going with the flow only is a power. That's it. It's just going with your
ವಿತ್ ಯುವರ್ ಇನ್ಸ್ಟಿಂಕ್ಟ್ಸ್ ಆ್ಯಂಡ್ ಆಲ್ಸೋ ಇಫ್ ಇಟ್ ವರ್ಕ್ಸ್ ಔಟ್ ಫಾರ್ ಯು ಆರ್ ನಾಟ್ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಜಸ್ಟ್ ಬೈ ಸಂಬಡಿ ಟೆಲ್ಲಿಂಗ್ ಇಟ್, ಇಲ್ಲ ಈ ಪ್ರಾಜೆಕ್ಟ್ ನಿನಗೆ ಚೆನ್ನಾಗಾಗುತ್ತೆ ಏನಕ್ಕೋ, ಇಲ್ಲ ಇದು ಮಾಡು ಅದು ಮಾಡು ಅನ್ನೋದು ಮನಸ್ಸಿಂದ ಯು ಶುಡ್ ಫೀಲ್ ಇಲ್ಲ ಇದು ಮಾಡಬೇಕು, ನನಗಿದು ಇಷ್ಟ ಇದೆ, ಅಥವಾ ಸಮಥಿಂಗ್ ಎಕ್ಸೈಟಿಂಗ್ ಹ್ಯಾಸ್ ಟು ಬಿ ದೇರ್ ಅಬೌಟ್ ಅ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಸೊ ದಟ್ ಈಸ್ ಸಮಥಿಂಗ್ ಐ ಹ್ಯಾವ್ ಬಿನ್ ಆಲ್ವೇಸ್ ಫಾಲೋಯಿಂಗ್ ಇಷ್ಟು ದಿನ. ಆ್ಯಂಡ್ ಈಗ ನಮಗೆ ಒಂದಷ್ಟು ನಮ್ಮನ್ನು ಕನ್ಸಿಡರ್ ಮಾಡಿ ಈ ಥರ ಸಿನಿಮಾಗೆ ಅಪ್ರೋಚ್ ಮಾಡಬೇಕು ಅಂತ ಬರೋದ್ರೊಳಗೆ ನಾವು ಸೆಲೆಕ್ಟ್ ಮಾಡೋವಂಥದ್ದು. ಸೊ ಇಟ್ಸ್ ನಾಟ್ ಲೈಕ್ ಹೋಲ್ ಲಾಟ್ ಆಫ್ ಫಿಶಸ್ ಇನ್ ದ ಓಷನ್ ಆ್ಯಂಡ್ ಯು ಕ್ಯಾನ್ ಪಿಕ್ ಒನ್, ಇಲ್ಲ. ಸೊ ಒಂದು ಕ್ಯಾಟಗರಿ ಆಫ್ ಫಿಲ್ಮ್ಸ್ ಒಂದಷ್ಟು ನಮ್ಮ ಹತ್ರ ಬರುತ್ತೆ, ಅದ್ರೊಳಗೆ ನೋಡಿ ಪಿಕ್ ಮಾಡೋವಂಥದ್ದು. ಸೊ ಇಟ್ಸ್ ನಥಿಂಗ್ ದಟ್ ಯು ಹ್ಯಾವ್ ಟು ಚೂಸ್ ಫ್ರಮ್ ಸೋ ಮಚ್ ಅಂತ. ಸೊ ಇವನ್ ವೆನ್ ನನಗೆ ಹತ್ರದವರು, ನನ್ನ ರಿಲೇಟಿವ್ಸ್ ಯಾರಾದರೂ ಆಂಟಿ, ಸಮ್ ಪೀಪಲ್ ಲೈಕ್ ಆಸ್ಕ್ ಮೀ, ಯಾಕೆ ಈ ರೀತಿಯಾದ ಪ್ರಾಜೆಕ್ಟ್ ಮಾಡಲ್ಲ, ನೀನು ಯಾಕೆ ಆ ಹೀರೋ ಜೊತೆ ಮಾಡಲ್ಲ, ನೀನು ಯಾಕೆ ಈ ಹೀರೋ ಜೊತೆ ಮಾಡಲ್ಲ. ಆ್ಯಂಡ್ ಅ ಲಾಟ್ ಆಫ್ ಫ್ಯಾನ್ಸು ಕೂಡ ಎಷ್ಟೊಂದು ಜನ ಕೇಳ್ತಾರೆ, ನೀವು ಯಾಕೆ ಆ ಹೀರೋ ಜೊತೆ ಮಾಡಲ್ಲ, ಈ ಹೀರೋ. ನಾವು ಹೇಳಿಲ್ಲಪ್ಪ ಮಾಡಲ್ಲ ಅಂತ. ವಿವ್ ನೆವರ್ had that kind of a thing. It's all about the opportunities that come to you, and ಎಷ್ಟೋ ಜನಕ್ಕೆ ಗೊತ್ತಿರಲ್ಲ that how it will come. They think like ನಾವು ಹೋಗಿ ಕೇಳಬೇಕು ಕೊಡ್ತಾರೇನೋ, ಇಲ್ಲ, that is never happened like that. It's always like if you're really suitable for that particular role, ಒಂದಷ್ಟು ಕಾಂಬಿನೇಷನ್ಗಳು ವರ್ಕ್ ಆಗಬೇಕು, that is when the film will come to us. ಹಂಗೆ. Yeah. ಸೊ ಯು ಆರ್ ಸ್ಟಿಲ್ ಇನ್ ದ್ಯಾಟ್ ಥಿಯರಿ ವೇರ್ ನೀವೇ ಹೋಗಿ ಹುಡ್ಕೊಂಡು ಹೋಗಲ್ಲ, ನೀವೇ ಹೋಗೋ ಡೈರೆಕ್ಟರ್ಸ್ಗೆ ಯಾವತ್ತೂ ಮೆಸೇಜ್ ಮಾಡೋದು, ಕ್ಯಾನ್ ಐ ವರ್ಕ್ ವಿತ್ ಯು, ಅಥವಾ ಹೀರೋಗಳ ಜೊತೆಗೆ ಆ ಥರ ಇನ್ಸ್ಟೆನ್ಸಸ್ ಆಗಿದೆಯಾ? ಇಲ್ಲ, ಐ ಥಿಂಕ್ ಫ್ರಮ್ ದ ವೆರಿ ಬಿಗಿನಿಂಗ್ ನಂಗೆ ಸಿನಿಮಾ ಫಸ್ಟ್ ಸಿನಿಮಾ ಎಂದೂ ಐ ಹ್ಯಾವ್ ನೆವರ್ ಡನ್ ದಟ್. ಯಾರ ಹತ್ರನೂ ಹೋಗಿ ನಾನು ಸಿನಿಮಾ ಮಾಡ್ಬೇಕು ನಿಮ್ಮ ಜೊತೆ ಅಂತಲೂ ಹೇಳಿಲ್ಲ. ಐ ಡೋಂಟ್ ನೋ, ಇಟ್ಸ್ ನಾಟ್ ಲೈಕ್ ಏನೋ ಒಂದು ರೀತಿ ಆ ಒಂದು ಆ್ಯಟಿಟ್ಯೂಡ್ ಅಂತನೋ ಆ ಥರ ಅಲ್ಲ. ಇಟ್ಸ್ ಟು ಆಕ್ವರ್ಡ್ ಅನಿಸುತ್ತೆ. ಪಾಪ ಅವ್ರಿಗೆ ಇರುತ್ತೋ ಇಲ್ವೋ, ಹೋಗ್ಬಿಟ್ಟು ಸುಮ್ಮನೆ ಕೇಳಿದ್ರೆ ಅದೊಂದು ಆಬ್ಲಿಗೇಷನ್ ಆಗುತ್ತೋ, ಅಥವಾ ಇಟ್ಸ್ ನಾಟ್ ಸಮಥಿಂಗ್ ನೈಸ್ ಟು ಡೂ. ಯು ನೀಡ್ ಟು ಬಿ ಜೆಂಟಲ್ ಆ್ಯಂಡ್ ಯು ನೀಡ್ ಟು ಬಿ ಗುಡ್. ಇಫ್ ಇಟ್ಸ್ ಸಮಥಿಂಗ್ ದಟ್ ದಿ ಥಿಂಕ್ ಐ ಆಮ್ ಗುಡ್ ಇನಫ್ ಆರ್ ಐ ಹ್ಯಾವ್ ಟು ಡೂ ಅ ಪರ್ಟಿಕ್ಯುಲರ್ ರೋಲ್, ಕೇಳ್ತಾರೆ. ಇಟ್ಸ್ ಆಲ್ವೇಸ್ ಬಿನ್ ದ್ಯಾಟ್ ಫಾರ್ ಮೀ ಫ್ರಮ್ ದ ಬಿಗಿನಿಂಗ್. ಬಟ್ ಇಟ್ ಇಸ್ ಲೇಟರ್ ವೆನ್ ಐ ಡಿಸ್ಕವರ್ಡ್ ದರ್ ಲಾಟ್ ಆಫ್ ಪೀಪಲ್ ಸೇಯಿಂಗ್ ದೇ ಪುಟ್ ಅ ಮೆಸೇಜ್, ನಾವು ಮಾಡ್ತೀವಿ, ನಾವು ಇದು ಮಾಡ್ತೀವಿ ಅಂತ. ದಟ್ ಈಸ್ ವೆನ್ ವೆರಿ ರೀಸೆಂಟ್ಲಿ, ನಾಟ್ ಲೈಕ್ ಫಾರ್ ಅ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ದೋ, ಒಂದಷ್ಟು ನೋನ್ ಗುಡ್ ಡೈರೆಕ್ಟರ್ಸ್ಗೆ ಐ ಹ್ಯಾವ್ ಆಲ್ವೇಸ್ ಸೆಡ್ ದಟ್ ಯುವರ್ ವರ್ಕ್ ಇಸ್ ರಿಯಲಿ ಗುಡ್ ಆ್ಯಂಡ್ ಐ ವುಡ್ ಲವ್ ಟು ವರ್ಕ್ ವಿತ್ ಯು. ದಟ್ಸ್ ದ ಎಕ್ಸ್ಟೆಂಟ್ ಮ್ಯಾಕ್ಸ್ ಐ ಕ್ಯಾನ್ ಗೋ. ಬಿಯಾಂಡ್ ದಟ್ ನನಗೆ ಈ ಪ್ರಾಜೆಕ್ಟಿಗೆ ಇದು ನಡೀತಿದೆಯಂತೆ, ನಾನು ಮಾಡ್ತೀನಂತೆ, ದ್ಯಾಟ್ ಈಸ್ ಸಮಥಿಂಗ್ ನನಗೆ ಪರ್ಸ್ನಲಿ ನನಗೆ ಯಾವತ್ತೂ ನನಗೆ ಅನಿಸಿಲ್ಲ ನಾನು ಹಂಗೆ ಮಾಡೋಕ್ಕಾಗುತ್ತೆ ಅಂತ. ಐವ್ ನೆವರ್ ಡನ್ ದ್ಯಾಟ್. ಐವ್ ನೆವರ್ ಬಿಲೀವ್ಡ್. ಇಟ್ ಈಸ್ ಸಮಥಿಂಗ್ ದಟ್ ನ್ಯಾಚುರಲಿ ಬರಬೇಕು, ಆರ್ಗ್ಯಾನಿಕಲಿ ಬರಬೇಕು. ನಾವೆಲ್ಲ ಹೋಗಿ ಏನೋ ಅದನ್ನು ಯಾರಿಗೋ ಸಿಗೋದನ್ನು ತೊಗೊಳೋದು ಅಥವಾ ಮಾಡೋದು ಅಲ್ಲ. ಅಟ್ ದ ಸೇಮ್ ಟೈಮ್ ಯು ಶುಡಂಟ್ ಬಿ ಕನ್ಸಿಡರ್ ಲೈಕ್ ಇವ್ರೇನು ಎಲ್ಲ ಕಡೆ ಹೀಗೆ ಬಂದು ಕೇಳ್ತಾರೆ, ಕೇಳಿ ಮಾಡ್ತಾರೆ ಅಂತ. ಬಟ್ ಒಬ್ಬೊಬ್ರಿಗೆ ಒಂದೊಂದು ರೀತಿ ವರ್ಕ್ ಆಗುತ್ತೆ. ಸೊ ಐ ಆಮ್ ನಾಟ್ ಸಂಬಡಿ ಲೈಕ್ ದಟ್. ಬಟ್ ಲೈಕ್ ಸ್ವಲ್ಪ ಚೇಂಜ್ ಆಗಿದ್ದೀನಿ. ಐ ಬಿನ್ ಲೈಕ್ ಟೆಲಿಂಗ್ ಸರ್ ವರ್ಕ್ ಮಾಡಬೇಕು ನಿಮ್ಮ ಜೊತೆ ಅಂತ. ಅಟ್ಲೀಸ್ಟ್ ಐ ಆಮ್ ದಟ್ ಮಚ್ ಅಲ್ಲಿವರೆಗೂ ಬಂದಿದ್ದೀನಿ ಇವಾಗ. ಲಾಟ್ ಆಫ್ ಪೀಪಲ್ ಓನ್ಲಿ ಸಿ ನಿಮ್ಮ ಹಿಟ್ಸ್, ನಮ್ಗೆ ಎಷ್ಟೋ ಮಿಸ್ಸಸ್ ಕಾಣಿಸಿಲ್ಲ. ಅಂದರೆ ಇದಾಗಬೇಕಾಗಿತ್ತು, ಇದಾಗಿಲ್ಲ. ಐ ಯು ಕಂಫರ್ಟಬಲ್ ಎನಫ್? ಯಾಕೆಂದರೆ ನಮಗೆ ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡೋರು, ನಮ್ಮ ಕನ್ನಡದ ಇಷ್ಟು ಒಳ್ಳೊಳ್ಳೆ ಪ್ರತಿಭೆಗಳು ಕೆಲವು ಸತಿ ಸೂಪರ್ ಸ್ಟಾರ್ಸ್ಗಳ ಜೊತೆಗೆ ಹೆಚ್ಚು ಕಾಣಿಸಿಲ್ಲ. ಉದಾಹರಣೆಗೆ ಅಪ್ಪು ಸರ್ ಜೊತೆ ನೀವು ಮಾಡೋಕ್ಕಾಗಿಲ್ಲ, ಬಟ್ ಪ್ರೊಡಕ್ಷನಲ್ಲಿ ಮಾಡ್ತಾ ಇದ್ದೀರಾ. ಅಥವಾ ಐ ಥಿಂಕ್ ಸುದೀಪ್ ಸರ್ ಜೊತೆಗೆ ಡನ್ ಪಟಾಕಿ ಪೋರಿ, ಅದೇ ಹೆಂಗಾಯ್ತು? I don't know. One day I was in the gym and workout ಮಾಡ್ತಾ ಇದ್ದೆ. ಅದೇನೋ ಆ ಪಾಯಿಂಟ್ ಆಫ್ ಟೈಮಲ್ಲಿ ಫುಲ್ ಸೀರಿಯಸ್ನೆಸ್ ಇದ್ದು, ಏನಕ್ಕೆ ವರ್ಕೌಟ್ ಮಾಡ್ತಿದ್ದೀನಿ ಅಂತಲೂ ರೀಸನ್ ಗೊತ್ತಿಲ್ಲ. ಐ ವಾಸ್ ವೆರಿ ಸೀರಿಯಸ್ಲಿ ಡೂಯಿಂಗ್ ಮೈ ಡಯಟಿಂದ ಹಿಡಿದು ದೆರ್ ಇಸ್ ಆನ್ ಆ್ಯಂಡ್ ಆಫ್ ಅ ಲಾಟ್ ಆಫ್ ಟೈಮ್ಸ್ ಅಲ್ವಾ. ಸೊ ಆ ಟೈಮಲ್ಲಿ ಮಾಡ್ಬೇಕಾದ್ರೆ ನನಗೆ ಯಾರೋ ಪರಿಚಯ ಇರೋರು ಕಾಲ್ ಮಾಡಿಬಿಟ್ಟು ಹೀಗೆ ಸಾಂಗ್ ಕೇಳ್ತಿದ್ದಾರೆ ಅಂತ. ನಾನು ಸಾಂಗ್ ಅಂದರೆ ಯಾವ ರೀತಿಯಾದ ಸಾಂಗು ಏನು ಎತ್ತ ಅಂತೆಲ್ಲ ವಿಚಾರಿಸಿದೆ. ಆ್ಯಂಡ್ ದೆನ್ ದೇ ಸೆಡ್ ಇಲ್ಲ, ಇದೊಂದು ಸ್ಪೆಷಲ್ ಸಾಂಗ್ ಆಗಿರುತ್ತೆ. ಆ್ಯಂಡ್ ಆಮೇಲೆ ಐ ಸ್ಪೋಕ್ ಟು ದ ಪ್ರೊಡ್ಯೂಸರ್ ಸೂರಪ್ಪ ಬಾಬು ಸರ್ ಹತ್ರ ಮಾತಾಡಿದೆ. ಹಿ ಸೆಡ್ ಇದು ನಾವು ಐಟಮ್ ಸಾಂಗ್ ಆ ಥರ ಕನ್ಸಿಡರ್ ಮಾಡೋದಿಲ್ಲ, ಇದನ್ನು ಒಂದು ಫಸ್ಟ್ ಹಾಫಲ್ಲೇ ಬರುವಂಥದ್ದು, ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರೋದಿಲ್ಲ. ಸೊ ವಿ ವಾಂಟೆಡ್ ಸಮ್ ನೈಸ್ ಡಾನ್ಸ್ ನಂಬರ್ ಆರ್ ಸಮಥಿಂಗ್ ಆ್ಯಂಡ್ ವಿ ಥಾಟ್ ನೀವು ಕರೆಕ್ಟ್ ಫಿಟ್ ಇದಕ್ಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನನಗೆ ಫಸ್ಟಲ್ಲಿ ಒಂದು ನಿಮಿಷ
ಐ ಮೀನ್ ಐ ಡೋಂಟ್ ನೋ ಈ ಥರ ಐ ಆಮ್ ನಾಟ್ ದ ಹೀರೋಯಿನ್ ಆಫ್ ದ ಫಿಲ್ಮ್, ಫಸ್ಟ್ ಟೈಮ್ ಈ ಥರ ಕೇಳ್ತಿರೋದು, ಬಟ್ ಹೆಂಗೆ ಮಾಡೋದು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಐ ಥಾಟ್ ಸುದೀಪ್ ಸರ್ ಅಂಥ ದೊಡ್ಡ ಸ್ಟಾರ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡುವಂಥ ಒಂದು ಅವಕಾಶ. ಸೊ ಐ ಸೆಡ್ ಒಂದ್ಸಲಿ ಸಾಂಗ್ ಕೇಳ್ಬೋದಾ ಸರ್ ಅಂತ ಕೇಳಿದೆ. ದೆನ್ ಸಾಂಗ್ ಕಳಿಸಿದ್ರು. ಸೊ ಐ ರಿಯಲಿ ಲೈಕ್ ದ ಸಾಂಗ್. ಇಟ್ ಡಿಂಟ್ ಕಮ್ ಅಕ್ರಾಸ್ ಲೈಕ್ ವೆರಿ ವಲ್ಗರ್ ಅಥವಾ ಲಿರಿಕ್ಸು ಎಲ್ಲ ಆ ಥರ ಏನೂ ಇರಲಿಲ್ಲ. ಸೊ ಐ ಫೆಲ್ಟ್ ದಟ್ ವಾಸ್ ಗುಡ್ ಇನಫ್. ಆ್ಯಂಡ್ ರಾಜು ಸುಂದರಂ ಮಾಸ್ಟರ್ ಇಸ್ ಕೊರಿಯೋಗ್ರಫಿಂಗ್ ದ ಸಾಂಗ್ ಅಂತ ಹೇಳಿ. ಸೊ all big names came in there, and I thought it was good that even the association will be nice, and I'm so glad that Sudeep sir has allindanu nanage ondu olle there's been a good bond with Sudeep sir, and he's been a sweetheart. Like ene idrunu he'll be like ennaru problem ide, anything it is, you let me know anta. So that's something that there was a good connection that happened there, and I'm very very glad ಒಂದು ಸಾಂಗ್ ಆಯಿತು. ಆ್ಯಂಡ್ ಆ ಸಾಂಗ್ ಕೂಡ ಸೂಪರ್ ಹಿಟ್ ಆಯಿತು. ಸೊ ಮೊದಲೇ ಶೂಟ್ ಆಗಿದೆ ಅದು ಇಲ್ಲೇ ಬ್ಯಾಂಗ್ಳೂರು ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿತ್ತು. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ವಾಟ್ ಹ್ಯಾಪನ್ಸ್ ಆನ್ ದ ಸೆಟ್ ಅಂತ, ಬಿಕಾಸ್ 3 ನಿಮಿಷಕ್ಕೆ ಒಂದು ಸಾಂಗ್ ಅಥವಾ 4 ನಿಮಿಷ ಮುಗ್ದೋಗಿರೋದಲ್ಲ. ವಾಟ್ ಕೀಪ್ಸ್ ಅ ಟೀಮ್ ಟುಗೆದರ್? ಈ ಥರ ಎನರ್ಜಿ ಎಲ್ಲ ಇದ್ದಾಗ ವಾಟ್ ಹ್ಯಾವ್ ಯು ಅಬ್ಸರ್ವ್ಡ್ ವಿತ್ ಸೂಪರ್ ಸ್ಟಾರ್ಸ್? ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಏನೇನು ಅವರಿಂದ ಕಲ್ತಿರ್ತೀರಾ ಪಕ್ಕದಲ್ಲೇ ಇದ್ದು? ಐ ಥಿಂಕ್ ಸರ್ ಹ್ಯಾಸ್ ಇಸ್ ಓನ್ ಆರಾ, ಎಸ್ಪೆಷಲಿ ಸುದೀಪ್ ಸರ್ಗೆ ಅವ್ರದ್ದೇ ಒಂದು ಆರಾ ಇದೆ. ಲೈಕ್ it's the way he is, and that is something very unique about himself. And we have seen a lot of humble, very down to earth actors and being very humble and nice, but once you know Sudeep sir, he's like the most sweetest and very sweet, and I think that is something ಒಬ್ಬೊಬ್ರಲ್ಲೂ ಒಂದೊಂದು ರೀತಿಯಾದ ಕಲಿಯೋಕಿರುತ್ತೆ. So as an actor, when I see him, like the aura that he carries around himself is something I would want to get it. ಅಂದ್ರೆ ಡೈಸೆಕ್ಟ್ ದ ಆರಾ ಅಂದ್ರೆ ಹೇಗೆ ಸೆಟ್ಟಿಗೆ ಬಂದಾಗ? ಅಂದ್ರೆ ಅವರು ಬಂದಾಗ ಎಂಟೈರ್ ಸೆಟ್ ಸೈಲೆಂಟ್ ಆಗಿಬಿಡುತ್ತೆ. ಆ್ಯಂಡ್ ಎಂಟೈರ್ ಸೆಟ್ ಇಸ್ ಸೈಲೆಂಟ್ ಆ್ಯಂಡ್ ದ ವೇ ಹಿ ಈಸ್. ಆ್ಯಂಡ್ ಅಂದರೆ ಅವ್ರಿಗೊಂದು ಅಂದರೆ ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಲೈಕ್ ಹಿ ಮಸ್ಟ್ ಹ್ಯಾವ್ ಗಾನ್ ಥ್ರೂ ಎವ್ರಿಥಿಂಗ್ ಇನ್ ಹಿಸ್ ಲೈಫ್, ಆ್ಯಂಡ್ ದ ವೇರ್ ಹಿ ಈಸ್ ಟುಡೇ ಮೇಕ್ಸ್ ದ ಎಂಟೈರ್ ಸೆಟ್ ಸೈಲೆಂಟ್. ಅಂದರೆ ಇಟ್ಸ್ ಸಮಥಿಂಗ್ ಲೈಕ್ ವಾಟ್ ಈಸ್ ಅಚೀವ್ಡ್ ಅಂತ ಅಲ್ವಾ. ಸೊ ದಟ್ ಇನ್ಸ್ಪೈರ್ಸ್ ಮೀ, ದಟ್ ಮೋಟಿವೇಟ್ಸ್ ಮೀ. ಇಟ್ಸ್ ನಾಟ್ ಲೈಕ್ ಕೀಪಿಂಗ್ ಅದರ್ಸ್ ಸೈಲೆಂಟ್, ಅದು ದೊಡ್ಡ ವಿಷಯ ಅಲ್ಲ. ಬಟ್ ಆ ರೆಸ್ಪೆಕ್ಟಲ್ಲಿ ಮಾಡ್ತಾರಲ್ಲ ಜನ, ಯಾರು ಹೇಳ್ಕೊಟ್ಟಲ್ಲ ಅದನ್ನ ಹಾಗೆ ಮಾಡ್ತಾರೆ ಜನ. ಸೊ ದಟ್ ಈಸ್ ಸಮಥಿಂಗ್ ದ ಆರಾ ದಟ್ ಹಿ ಕ್ಯಾರೀಸ್. ಆ್ಯಂಡ್ ಯುವರ್ ವರ್ಕ್ ಆ್ಯಂಡ್ ಯುವರ್ ನಿಮ್ಮ ಕೆಲಸ, ಅದು ನಿಮಗೆ ಕೊಡ್ತಾರೋ ರೆಸ್ಪೆಕ್ಟ್. ಆ್ಯಂಡ್ ಈಸ್ ಸೋ ಪ್ಯಾಷನೇಟ್ ಅಬೌಟ್ ವರ್ಕ್ ಆಲ್ಸೋ. ಲೈಕ್ ಶೂಟಿಂಗಲ್ಲೂ ಅಷ್ಟೇ, ಆ ಸಾಂಗ್ ಟೈಮಲ್ಲೂ ಅಷ್ಟೇ, ಹಿ ವಾಸ್ ಲೈಕ್ ಮಾಸ್ಟರ್ ಹೇಳೋದ್ನೆಲ್ಲ ಕೇಳೋರು. ಆ್ಯಂಡ್ ಹಿ ವಾಸ್ ಜಸ್ಟ್ ಲೈಕ್ ವೆರಿ ವೆರಿ ನಾರ್ಮಲ್. ಆ್ಯಂಡ್ ಇದು ಮಾಡೋಣ ಹಂಗೆ ಮಾಡಿ ಆ ರೀತಿ ಯಾವತ್ತೂ ನನಗೆ ಅನಿಸಿಲ್ಲ. ಸೊ ಇಟ್ ವಾಸ್ ವೆರಿ ಏನಾದ್ರು ಭಯ ಆಯ್ತಾ, ಇವು ಫಸ್ಟ್ ಟೈಮ್ ಇವ್ರ ಜೊತೆಗೆ ಮಾಡ್ತಾ ಇದ್ದೀನಿ ಅಥವಾ ಸ್ಟೆಪ್ಸು? ಇಲ್ಲ ಆ ರೀತಿ ಏನೂ ಅನಿಸ್ಲಿಲ್ಲ. ಹಿ ಮೇಡ್ ಲೈಕ್ ಹೋಗಿದ್ದ ದಿನಾನೇ ಚೆನ್ನಾಗಿ ಮಾತಾಡ್ಸಿದ್ರು, ಆ್ಯಂಡ್ ದೇ ವಾಸ್ ಕಂಫರ್ಟ್ ಝೋನ್ ಆಲ್ರೆಡಿ. ಸೊ ಆ್ಯಂಡ್ ಐ ವಾಸ್ ಆಲ್ಸೋ ಲೈಕ್ ವೆಲ್ ಪ್ರಿಪೇರ್ಡ್. ಇಲ್ಲ ಮೈ ಸ್ಟ್ರಾಂಗ್ ಮೈಂಡ್ ಸೆಟ್ಟಲ್ಲಿ ಹೋಗಿದೆ, ಏನು ಮಿಸ್ ಮಾಡಬಾರ್ದು, ಏನು ತಪ್ಪು ಮಾಡಬಾರ್ದು ಅಂತ. ಆ್ಯಂಡ್ ಈವನ್ ಇಫ್ ಇಟ್ ವಾಸ್ 2 or 3 ಟೇಕ್ಸ್. ಆ್ಯಂಡ್ ನನಗೆ ಫಸ್ಟ್ ಟೈಮ್ ಟು ಬಿ ವೆರಿ ಆನೆಸ್ಟ್, ಲೈಕ್ ಒಂದು ಸೆನ್ಶಿಯಸ್ ಆಗಿ, ಒಂದು ಹಾಟಾಗಿ ಕಾಣಿಸ್ಕೋಬೇಕು, ಮಾಡಬೇಕು. ಇಟ್ ವಾಸ್ ಸಮಥಿಂಗ್ ಲೈಕ್ ಐ ಆಲ್ವೇಸ್ ಬಿನ್ ದಿಸ್ ಕ್ಯೂಟ್ ಗರ್ಲ್ ನೆಕ್ಸ್ಟ್ ಡೋರ್ kind of a bubbly kind of a personality in films as well. ಸೊ ಅದು ಒಂಥರ ನಂಗೆ ಡೈರೆಕ್ಟ್ ಎಲ್ಲ ಹೇಳ್ಬೇಕಾದ್ರೆ ಏನೋ ಯು ಶುಡ್ ಡೂ ದ್ಯಾಟ್, ಯು ಡೂ ದಿಸ್ ಇಸ್ ನಾಟ್ ಸಮಥಿಂಗ್ ಐ ಬಿನ್ ಡೂಯಿಂಗ್, ಐ ಆಮ್ ನಾಟ್ ಸೊ ಕಂಫರ್ಟೇಬಲ್ ಅಂತ. ಬಟ್ ದೆನ್ ಹಿ ಜಸ್ಟ್ ಮೇಡ್ ಮೀ ಸಿಟ್ ಆ್ಯಂಡ್ ಹಿ ಎಕ್ಸ್ಪ್ಲೇನ್ಡ್, ಸಿ ದಿಸ್ ಇಸ್ ಹೌ ಇಟ್ ಈಸ್, ದೇರ್ ಆರ್ ಸ್ಟೇಜಸ್ ಫಾರ್ ಎವ್ರಿ ಹೀರೋಯಿನ್. ಎಲ್ಲ ರೀತಿಯ ಪಾತ್ರಗಳನ್ನು ಯು ನೀಡ್ ಟು ಪ್ರೂವ್ ಯುವರ್ ಸೆಲ್ಫ್, ಸೊ ಯು ನೀಡ್ ಟು ಬಿ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಅಂತ. ಸೊ ದ್ಯಾಟ್ ಗೇವ್ ಮಿ ಅ ಲಾಟ್ ಆಫ್ ಮೋಟಿವೇಶನ್ ಆ್ಯಸ್ ಅ ಹೋಲ್ ಫಾರ್ ದ್ಯಾಟ್ ಸಾಂಗ್. ಆ್ಯಂಡ್ ವಾಟ್ ಎವರ್ ಇಟ್ ಹಸ್ ಕಮ್ ಔಟ್, ಐ ಥಿಂಕ್ ಎಲ್ಲ ಟೀಮ್ ಸೇರಿ ಹಾಗೆ ಮಾಡಿಸಿರೋದು. ಸೊ ದಟ್ ಈಸ್ ಸಮಥಿಂಗ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್. ನಂದೇನಂದರೆ ನಾನು ಮುಂಚೆಯಿಂದ ಪ್ರೆಪ್ ಆಗಿದೆ ಒಂದು ವಾರ ಮುಂಚೆ. ಇಟ್ ಕೇಮ್ ಇನ್ ಲೈಕ್ 1 ವಾರ ಮುಂಚೆ ಅಷ್ಟೇ. ಸೊ I didn't have time to even work on my body or anything. Coincidentally you are in that workout good phase. Shape, yeah. I was in a good shape, so I was like, oh, ಈ ಸಾಂಗ್ ಚೆನ್ನಾಗಿ ವರ್ಕ್ ಆಯಿತು ಅಂತ. ಸೊ ದಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಟು ಬಿ ಆಲ್ವೇಸ್ ಪ್ರಿಪೇರ್ಡ್ ಅನ್ನೋದಕ್ಕೆ. ಅದಕ್ಕೆ ಐ ಥಿಂಕ್ ಸೋನು ನಿಗಮ್ ಸೆಟ್ ಸಮ್ವೇರ್ ಇನ್ ದ ಇಂಟರ್ವ್ಯೂ, ಡೋರ್ ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ, ಓಪನ್ ಆದಾಗ ಓಡಕ್ ರೆಡಿ ಇರಬೇಕು. ಅವಾಗ ನೀವು ಇನ್ನೊಂದು ನಿಮಿಷ ಇರೋನ ಚಪ್ಪಲಿ ಹಾಕೋತೀನಿ, ಇಲ್ಲ ನಂದು ಒಳ್ಳೆ ಶೇಪಲ್ಲಿಲ್ಲ, ಬಾಡಿ ಸ್ವಲ್ಪ ದಪ್ಪ ಆಗಿದ್ದೀನಿ ಅಥವಾ ತುಂಬ ಸಣ್ಣ ಆಗಿದ್ದೀನಿ, ಆ ಪರ್ಟಿಕ್ಯುಲರ್ ರೋಲ್ ಯು ಜಸ್ಟ್ ಹ್ಯಾವ್ ಟು ಬಿ, ಅಂದರೆ ನಿಮ್ಗೇನು ಸರಿ ಅನ್ಸುತ್ತೆ ಆ ಒಂದು ಬೆಸ್ಟ್ ವರ್ಷನಲ್ಲಿ. ಬಿಕಾಸ್ ಯು ವುಡ್ ಹ್ಯಾವ್ ಸೀನ್ ಯುವರ್ ಸೆಲ್ಫ್ ಸೋ ಮೆನಿ ಇಯರ್ಸ್ ಅಲ್ವಾ. ಇಷ್ಟು ಸಿನಿಮಾಗಳು ಮಾಡಿದ್ಮೇಲೆ ಯಾವ ಒಂದು ವೇಟು ನಿಮ್ಗೆ ಕರೆಕ್ಟಾಗಿ ಸ್ಕ್ರೀನಿಗೆ ಕಾಣುತ್ತೆ ಅನ್ನೋದು ತುಂಬ ಕ್ಲಿಯರಾಗಿ ಗೊತ್ತಿರುತ್ತೆ. ಸೊ ಐ ಟುಕ್ ಸಮ್ ಟೈಮ್ ಟು ಫಿಗರ್ ಔಟ್ ದ್ಯಾಟ್
ಇಷ್ಟು ವರ್ಷ. ಸೊ ಐ ನೋ ಲೈಕ್ ಇವಾಗ ಏನಾದ್ರು ಶೂಟಿಂಗ್ ಅಂದ್ರೂ ಐ ಲೈಕ್ ಓಕೆ, ಈಗ ಒಂದೊಂದ್ಸಲಿ ತುಂಬ ಶಾರ್ಟ್ ಪೀರಿಯಡ್ ಇರುತ್ತೆ ನಮಗೆ ಪ್ರೆಪ್ ಆಗೋಕ್ಕೆ, ಲಾಸ್ಟ್ ಮಿನಿಟ್ ಡಿಸೈಡ್ ಆಗುತ್ತೆ ಶೆಡ್ಯೂಲು ಅಥವಾ ಇನ್ನೊಂದು ಮತ್ತೊಂದು. ಬಟ್ ಐ ಮೇಕ್ ಶ್ಯೂರ್ ನನಗೆ ಆ ಟೈಮಲ್ಲೂ ಕೂಡ ಐ ವರ್ಕ್ಔಟ್ ಆ್ಯಂಡ್ ಲುಕ್ ದ ಬೆಸ್ಟ್ ಆ್ಯಂಡ್ ಈಟ್ ಸಮಥಿಂಗ್ ರಿಯಲಿ ಗುಡ್ ಆ್ಯಂಡ್ ಎಲ್ಲವೂ ಇರೋವಂಥ ನ್ಯೂಟ್ರಿಷಿಯಸ್ ಫುಡ್ ತಿನ್ನಬೇಕು ಅನ್ನೋದು. ಸೊ